ಒಂದು ಆಟೋ ವೃತ್ತಿಗೆ ಬರಕ್ ಕಾರಣನೇ ನನ್ ಮಗುಗೋಸ್ಕರ. ಯಾಕಂದ್ರೆ ಆಫೀಸ್ಗೆ ಹೊಟ್ಟೋಗ್ಬಿಟ್ರೆ ಮಗು ಜೊತೆ ಜಾಸ್ತಿ ಸಮಯ ಕೊಡಕ್ ಆಗ್ತಿರ್ಲಿಲ್ಲ. ಸೊ ನನಗೆಲ್ಲೋ ಒಂದ್ ಕಡೆ ಅನ್ಸ್ತು, ಯಾಕೆ ಕಂಫರ್ಟಬಲ್ ಕಲ್ತಿರೋದನ್ನ ಬಳಸ್ಕೋಬಾರ್ದು, ಇರೋ ಕೆಲ್ಸನೇ ನಾವು ಅದ್ರಲ್ಲಿ ಮುಂದುವರಿಯೋಣ, ಯಾವ್ದೋ ಗೊತ್ತಿಲ್ಲದ್ನ ಹುಡಿಕೊಂಡ್ ಹೋಗೋದಕ್ಕಿಂತ ಗೊತ್ತಿರೋದನ್ನ ಬಳಸ್ಕೊಳ್ಳೋಣ. ನಾನೊಂದ್ ಮಗುನ ನಾನು ಡಿಕ್ಕೇಲಿ ಇಟ್ಕೊಂಡು ಆರಾಮ್ಸೆ ಅವ್ನಿಗೆ ಊಟ ಬೇಕಾ, ತಿಂಡಿ ಬೇಕಾ, ಓದ್ಸ್ಬೇಕಾ, ಏನ್ ಮಾಡ್ಬೇಕು ನನ್ ಜೊತೆಲೇ ಇರುತ್ತೆ, ಕೆಲ್ಸನೂ ಆಗುತ್ತೆ. ಅವಾಗ ಒಂದ್ ಕೆಲವು ವರ್ಷದ ಹಿಂದೆ ಹೆಂಗಪ್ಪ ಹೋಗೋದು, ಒಂದ್ ಕಾಫಿ ಕುಡಿದ್ಬಿಟ್ಟು ಆಮೇಲೆ ವಾಶ್ರೂಮ್ಗೆ ಹೋಗ್ಬೇಕಾ, ಅದು ವಾಶ್ರೂಮ್ಗೆ ಹೋಗಿ ಕಾಫಿ ಕುಡಿಬೇಕಾ ಅನ್ನೋದು ತುಂಬಾ ತಲೆಯಲ್ಲಿ ಓಡ್ತಾ ಇರೋದು. ಅದೊಂದ್ ಬಿಟ್ರೆ ಇನ್ನೇನಿಲ್ಲ. ಸ್ವಲ್ಪ ಕುಡಿದವರು ಕೂಡ ಅಯ್ಯೋ ಅಮ್ಮ ಕುಡಿದ್ಬಿಟ್ಟಿದೀವಿ ಕಣಪ್ಪ, ಬೇಗ ಇಳಿಸ್ಬಿಡು ನಮ್ಮನ್ನ ಕಷ್ಟನ ನಿಭಾಯಿಸ್ಬೇಕು ಅಂದಾಗ ಏನೇ ಕಷ್ಟ ಬಂದ್ರು ನಾವು ನಿಭಾಯಿಸಕ್ ರೆಡಿ ಇರ್ಬೇಕು. ಒಂದ್ ಹೆಂಗೆ ಅಂದ್ರೆ ಈಗ ಹೆಣ ಹೊರ್ತಾ ಇರ್ತೀವಿ, ಹೆಣ ಹೊರ್ಬೇಕಾದ್ರೆ ಹಿಂದೆ ನಿಂತ್ಕೊಂಡ್ರೇನು ಮುಂದೆ ನಿಂತ್ಕೊಂಡ್ರೇನು. ಕರೆಕ್ಟ್ ಪ್ರೆಗ್ನೆಂಟ್ ಟೈಮ್ ಅಲ್ಲಿ ಸೆಪರೇಟ್ ಆದ್ರೆ ನೀವು ಹೌದು. ಎಷ್ಟು ವರ್ಷ ಲವ್ ಮಾಡಿದ್ರಿ? ಲವ್ ಮಾಡಿದ್ ಒಂದು 5-6 ವರ್ಷ. ತುಂಬಾ ಜನ ಲವ್ ಮಾಡೋರ್ಗೆ ನೀವ್ ಏನ್ ಹೇಳ್ತೀರಾ? ನಿಮ್ಮ ಜೀವನದ ಕಲಿಕೆ ಏನು? ಪ್ರೀತಿ ಮಾಡಿದೀನಿ ಅಂದಿದ ತಕ್ಷಣ ಎಲ್ಲವೂ ನಮ್ದಾಗ್ಬೇಕು ಅಂತ ಏನಿಲ್ಲ. ಪ್ರೀತಿನ ಪ್ರೀತಿಯಾಗೆ ಕಾಣ್ಬೇಕು, ಅದೇ ಪ್ರೀತಿ. ಆಫೀಸ್ ನಲ್ಲಿ 3 ಜನಕ್ಕೆ ಬಿಡದೆ ಕಾಫ್, 5 ಜನರಿಗೆ ಬಿಟ್ಟು ಬಿಟ್ಟು ಫೀವರ್. ಕೇಳುವಾಗ್ಲೇ ಭಯ ಆಗ್ತಿದೆ. ಅದೆಲ್ಲ ನಿಮ್ಗೆ ಏನು ಬರಲ್ಲ. ಹೇ, ಕರೆಕ್ಟ್ ಆಗಿ ಹೇಳ್ದೆ. ನನ್ನ ಇಮ್ಯುನಿಟಿ ರಿಸಲ್ಟ್ ಸೂಪರ್. ಐ ನೋ. ಹೇಗೆ ಅಷ್ಟು ಶ್ಯೂರ್? ಯಾಕೆಂದ್ರೆ ನಾವ್ ದಿನ ಕುಡಿಯೋದು ಬಿ ಶ್ಯೂರ್ 2 times a day. ಪರಿಚಯಿಸುತ್ತಿದ್ದೇವೆ ಸೈಂಟಿಫಿಕಲಿ ಪ್ರೂವನ್ ಬಿ ಶ್ಯೂರ್. ಇದರಲ್ಲಿರುವ 32 ಅತ್ಯಗತ್ಯ ನ್ಯೂಟ್ರಿಯೆಂಟ್ಸ್, ವಿಟಮಿನ್ಸ್, ತುಂಬಾ ಪ್ರೋಟೀನ್ ಮತ್ತು ತುಂಬಾ ಕಡಿಮೆ ಅಳತೆ ಶುಗರ್ ನಿಮ್ಮ ಫ್ಯಾಮಿಲಿಯ ಹೆಲ್ತ್ ಮತ್ತು ಇಮ್ಯುನಿಟಿನ ಸ್ಟ್ರಾಂಗ್ ಆಗಿಡುತ್ತೆ. ನಮ್ಮ ದೊಡ್ಡ ದೊಡ್ಡ ಸಾಧಕರು, ಹಿರಿಯರು ಮತ್ತೆ ಅವರ ಯೋಚನೆಗಳು ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳುವಂತ ಪ್ರಯತ್ನ ಬೇರೆ ಕಾರ್ಯಕ್ರಮದಲ್ಲಿ ಮಾಡಿದ್ದೀನಿ. ಆದ್ರೆ ಡೈಲಿ ವೇಜಸ್, ನಿತ್ಯ ಅವತ್ತೇ ದುಡಿದು ಅವತ್ತು ಅವ್ರ ಹೊಟ್ಟೆ ತುಂಬಿಸ್ಕೊಂಡು ನಾಳೆ ಬಗ್ಗೆ ಹೆಚ್ಚು ಚಿಂತಿಸ್ತೆ ಇವತ್ತು ಖುಷಿಯಾಗಿರ್ಬೇಕು ಅನ್ನೋ ಒಂದು ಕ್ಯಾಟಗರಿ ಸೊಸೈಟಿನಲ್ಲಿ ನನಗೆ ಬಹಳ ಇಂಟ್ರೆಸ್ಟ್ ತಂದವ್ರು ಯಾರು ಅಂದ್ರೆ ಆಟೋ ಡ್ರೈವರ್ಸ್. ನಮ್ಮ ಮೈಸೂರು ಕಥೆಗಳು ಖ್ಯಾತಿಯ ಧರ್ಮೇಂದ್ರ ಕುಮಾರ್ ಅವ್ರು ಹೇಳ್ತಾ ಇದ್ರು, ಭಾರತದ ಮೊಟ್ಟ ಮೊದಲ ಆಟೋ ರಿಕ್ಷಾ ಓಡಿದ್ದು ನಮ್ ಬೆಂಗಳೂರಿನಲ್ಲಿ ಅಂತ. ಈ ವಿಚಾರ ಗೊತ್ತಾದ್ಮೇಲೆ ಇವ್ರ ಲೈಫ್ ಹೆಂಗಿರುತ್ತೆ, ಇದನ್ನ ಹೆಂಗಾರ ಮಾಡಿ ನಾವು ಅರ್ಥ ಮಾಡ್ಕೋಬೇಕಲ್ಲ ಅಂತ ಹೇಳಿ ನಾನೊಂದು ಪ್ರಯತ್ನ ಕೈ ಹಾಕಿದ್ದೀನಿ. ಒಂದು ಬ್ರ್ಯಾಂಡ್ ನ್ಯೂ ಶೋ, ಕರ್ನಾಟಕದ ಮೂಲೆ ಮೂಲೆಗಳಿಂದ ಬೆಸ್ಟ್ ಇಂಟ್ರೆಸ್ಟಿಂಗ್ ಆಟೋ ಡ್ರೈವರ್ಸ್ ನ ನಿಮ್ ಮುಂದೆ ಈ ಕಾರ್ಯಕ್ರಮದಲ್ಲಿ ಕರ್ಕೊಂಡ್ ಬರ್ಬೇಕು ಅಂತ. ಹಾಗಾಗಿ ಇವತ್ತಿನ ದಿವಸ ನಮ್ಮ ಮೈಸೂರಿಗೆ ನಾನು ಒಬ್ರು ಇಂಟ್ರೆಸ್ಟಿಂಗ್ ವ್ಯಕ್ತಿಯನ್ನ ಹುಡುಕೊಂಡ್ ಬಂದಿದ್ದೀನಿ. ವೆಲ್ಕಮ್ ಟು ಮೈಸೂರು. ನಮ್ಮ ತಾಯ್ನಾಡಿಗೆ ಇದ್ದಂತ ಮತ್ತೊಂದು ಹೆಸರು ಮೈಸೂರು ಸಾಮ್ರಾಜ್ಯ. ಹಾಗೆ ತಾಯಿ ತನ್ನ ಮಗುಗೋಸ್ಕರ ಏನ್ ಬೇಕಾರೋ ಮಾಡ್ತಾಳೆ ಅನ್ನೋ ಒಂದು ಕಥೆನ ಹುಡುಕೊಂಡು ನಾನು ಈ ದಿವಸ ಮೈಸೂರಿಗೆ ಬಂದಿದ್ದೀನಿ. ಆ ಕಥೆ ಏನು, ನಮ್ಮ ಆಟೋ ಡ್ರೈವರ್ ಯಾರು, ಅದನ್ನ ತಿಳ್ಕೊಳ್ಳೋಕೆ ನೀವು ರೆಡಿನಾ? ಆಟೋ ಡ್ರೈವರ್ಗಳ ಸುಖ, ದುಃಖ, ಬದುಕು, ವ್ಯಕ್ತಿತ್ವ ಈ ಎಲ್ಲವನ್ನೂ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾರೋ ಈ ನಮ್ಮ ಶೋ ಮೀಟರ್ ಹಾಕಿ ಪ್ಲೀಸ್ಗೆ ಸ್ವಾಗತ, ಸುಸ್ವಾಗತ. ಹಾಯ್, ನಮಸ್ತೆ. ನಾನು ಸೌಮ್ಯ ಅಂತ, ಮೈಸೂರಿನ ಆಟೋ ಚಾಲಕಿ. ನನ್ನ ಆಟೋ ರಾಣಿ ಅಂತಾನೆ ನಮ್ಮ ಮೈಸೂರಿನವರು ಕರೀತಾರೆ. ಆಫ್ಟರ್ 10th ಆದಮೇಲೆ ಅಪ್ಪ ಓದೋದು ಸಾಕು, ಸಪೋರ್ಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿದಾಗ ನನ್ನ ಸಂಪಾದನೆಯಿಂದನೇ, ನಾನು ಆಟೋ ಕಲ್ತಿದ್ರಿಂದ ಸಂಪಾದನೆ ಮಾಡಿ ಆ ದುಡ್ಡಲ್ಲೇ ನಾನು ಎಜುಕೇಷನ್ನ ಕಂಟಿನ್ಯೂ ಮಾಡ್ತೀನಿ. ನಾನು ಓದಿದ್ದು ಕನಿಕಾ ಕಾವೇರಿ ಸ್ಕೂಲ್ನಲ್ಲಿ, PUC ಮಾಡಿದ್ದು ಗೌರ್ಮೆಂಟ್ ಕಾಲೇಜು, ಡಿಗ್ರಿ ಮಾಡಿದ್ದು ಮಹಾರಾಣೀಸು, MBA ಇನ್ HR KSUನಲ್ಲಿ ಮಾಡಿದ್ದು ನಾನು. ನಂತರ ಮದುವೆ ಆದಮೇಲೆ, ಸಿಂಗಲ್ ಪೇರೆಂಟ್ ಆದಮೇಲೆ ಮಗುನ ಸಾಕ್ಲಿಕ್ಕೆ ನನಗೆ ಬೇರೆ ಆಪ್ಷನ್ ಇರಲಿಲ್ಲ. ಹಾಗಾಗಿ ಆಟೋ ವೃತ್ತಿನ ಮತ್ತೆ ಕಂಟಿನ್ಯೂ ಮಾಡೋಕ್ಕೆ ಮೇನ್ ರೀಸನ್ ಇದು. ಏನವತ್ತು ಇಂಗ್ಲೀಷ್ ಭಾಷೆ ಬರಲ್ಲ ಅಂತ ಅವತ್ತು ನಾನು ರಿಜೆಕ್ಟ್ ಆದೆ, ಅದೇ ಇಂಗ್ಲೀಷ್ ಭಾಷೆನ ನಾನು ಇವತ್ತು ನನ್ನ ಆಟೋ ವೃತ್ತಿ ಹೇಳ್ಕೊಟ್ಟಿದ್ದೆ. ಅದ್ರ ಜೊತೆಗೆ ಇಂಗ್ಲೀಷ್, ಹಿಂದಿ, ತಮಿಳು, ಕನ್ನಡನ ಸ್ಪಷ್ಟವಾಗಿ ಮಾತಾಡೋಕ್ಕೆ ಇನ್ನೂ ನನಗೆ ಸಹಾಯ ಮಾಡಿದೆ ನನ್ನ ಆಟೋ. ಕಳೆದ 18 ವರ್ಷಗಳಿಂದ ನಾನು ಆಟೋ ವೃತ್ತಿನ ಮಾಡ್ಕೊಂಡು ಬಂದಿದ್ದೀನಿ. ಈಗ ಫುಲ್ ಟೈಮ್ ಅಂತ ಬಂದು 6 ವರ್ಷದಿಂದ ಫುಲ್ ಟೈಮಾಗಿ ಆಟೋ ಓಡಿಸ್ತಾ ಇದ್ದೀನಿ. ನಾನು ಆಟೋಗೆ ರಾಜೌಲಿ ಅಂತ ಹೆಸರಿಟ್ಟಿದ್ದೀನಿ. ಯಾಕೆ ಗೊತ್ತಾ? ನನ್ನ ಬಾಯ್ ಫ್ರೆಂಡ್ ರಾಜೌಲಿ. ಒಂದೇನಂದ್ರೆ ಎಲ್ಲ ನನ್ನ ಕಷ್ಟ ಸುಖಗಳಿಗೆ ಸಾಥ್ ಕೊಟ್ಟಿರೋದೇ ನನ್ನ ರಾಜೌಲಿ. ಆಲ್ವೇಸ್ ಐ ಲವ್ ಮೈ ಆಟೋ. ನನ್ನ ಲೈಫು, ನಮ್ಮೂರು, ನಮ್ಮ ಆಟೋ ಬಗ್ಗೆ ಇವತ್ತು ಮಾತಾಡೋಕ್ಕೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ನೀವು ರೆಡಿ ಇದ್ದೀರಾ?
ಮೀಟರ್ ಹಾಕಿ ಪ್ಲೀಸ್. ಬೆಟ್ಟದ ಮೇಲೆ ಕರ್ಕೊಂಡ್ ಬಂದಿದ್ದೀರಾ, ಸಕ್ಕತ್ತಾಗಿದೆ ಸ್ಪಾಟ್. ಇದೇನ್ ರೆಗ್ಯುಲರ್ ಆಗಿ ಬರ್ತೀರಾ ನೀವು ಇಲ್ಲಿ? ಹೌದು, ರೆಗ್ಯುಲರ್ ಏನಂದ್ರೆ ನಾವು ಬೆಟ್ಟ ಮುಗಿಸ್ಕೊಂಡು ಹುತ್ನಳ್ಳಿಗೆ ಹೋಗ್ಬೇಕು ಅಂದ್ರೆ ಇದು ಒಂದು ರೋಡ್ ಇದೆ. ಹಾ. ಸೊ ಇದು ತುಂಬಾ ಚೆನ್ನಾಗಿದೆ, ಬೆಟ್ಟಗಳ ಮಧ್ಯದಲ್ಲಿ ಹೋಗುವಂತ ಜಾಗ ಇದು. ವೆರಿ ನೈಸ್. ಒಂಥರ ಚಿಲ್ ಆಗಿದೆ, ಆರಾಮಾಗಿದೆ, ಹಾ. ಖುಷಿ ಆಯ್ತು ನನ್ಗೆ. ಬಟ್ ನನ್ಗೆ ಮೈಸೂರ್ ಬಗ್ಗೆ ಒಂಚೂರು ತಿಳ್ಕೊಳ್ಳೋಣ ಅಂತ. ಖಂಡಿತ ಮೈಸೂರ್ ಬಗ್ಗೆ ತಿಳ್ಕೊಳ್ದೆ ಇರೋಂಥವ್ರು ಹೇಳಿ. ಸರಿ, ಸೊ ನಂಗೆ ಹೇಳಿ, ಮೈಸೂರ್ ಅಂದ್ರೆ ಅಲ್ಲಿ ಜನ ತುಂಬಾ ಫೇಮಸ್, ಹೌದು, ತುಂಬಾ ಜನ ಸೋಂಬೇರಿಗಳು ಅಂತಾರೆ. ನೀವೇನ್ ಹೇಳ್ತೀರಾ ಮೈಸೂರ್ ಜನದ ಬಗ್ಗೆ? ಮೈಸೂರ್ ಜನ ಸೋಂಬೇರಿ ಅಂತ ಅಲ್ಲ, ಹಾ. ಏನಂದ್ರೆ ಅವರು ಅವ್ರಿಗೆ ಆದಂತ ಒಂದು ಸಮಯನ ನಿಗದಿಪಡಿಸ್ಕೊತಾರೆ. ಹ್ಮ್. ಹೆಂಗೆ ಅಂದ್ರೆ ಅವ್ರ ಕೆಲ್ಸ ಆದ್ಮೇಲೆ ಒಂದಷ್ಟು ರೆಸ್ಟ್ ಮಾಡ್ಬೇಕು ಅನ್ನೋದು ಇರುತ್ತೆ. ಹ್ಮ್. ಸೊ ಮಧ್ಯಾಹ್ನ ಎಲ್ಲ ಕ್ಲೋಸ್ ಮಾಡ್ಕೊಂಡು ಮನೆಗೆ ಹೋಗಿ ಮಲ್ಕೊಂಡ್ಬಿಡ್ತಾರೆ ಅನ್ನೋದನ್ನೇ ಸೋಂಬೇರಿ ಅಂತ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ರಾತ್ರಿ 8 ಗಂಟೆಗೆ ಎಲ್ಲ ಮುಚ್ಚಿಬಿಟ್ಟಿರ್ತಾರೆ. 8:30 9 ಗಂಟೆಗೆ. ಸಾಕು ಅಷ್ಟೇ, ಏನ್ ಮಾಡ್ತಾರೆ ಮನೆಗೆ ಹೋಗಿ ಅಂತ ನಿದ್ದೆ ನಂದು ಮಾಡ್ಲಿ ಬಿಡಿ. ಎಷ್ಟೊಂದ್ ನಿದ್ದೆ ಮಾಡ್ತಾರೆ. ಬೆಳಗ್ಗೆ 8 ಗಂಟೆ ಆದ್ರೂ ಇಡ್ಲಿ ರೆಡಿ ಇಲ್ಲ ಅಂತಾರೆ ಎಷ್ಟೊಂದ್ ಕಡೆ. ಹೆಂಗಿದು ಅಂತ ಪಾಸಿಬಲೇ ಇಲ್ಲ ಅಂತ. ಹೌದು, ಹಂಗೆ ಇರ್ಬೇಕು ಮೈಸೂರು. ಬಟ್ ಇಷ್ಟು ರಿಲ್ಯಾಕ್ಸ್ಡ್ ಆಗಿರೋ ಸಿಟಿನಲ್ಲಿ ದುಡ್ಡು ಕಷ್ಟ ಚೆನ್ನಾಗಿ ಓಡಾಡತ್ತೆ ಅಂತೀರಾ? ಸ್ವಲ್ಪ ದುಡ್ಡು ಕಾಸಿನಲ್ಲಿ ಕಡಿಮೆ ಓಡಾಡಿದ್ರು ಕಡಿಮೆ ನೆಮ್ಮದಿ ಜಾಸ್ತಿ ಇದೆ, ದುಡ್ಡು ಕಡಿಮೆ ಇದೆ. ಸೊ ಮೈಸೂರಿನವ್ರಿಗೆ ದುಡ್ಡಿಲ್ಲಾರು ನೆಮ್ಮದಿ ಇರ್ಬೇಕು. ನೆಮ್ಮದಿ ಇರ್ಬೇಕು. ಮೈಸೂರಿನವ್ರು ಎಷ್ಟು ಜನ ಇದನ್ನ ಒಪ್ತಾರೋ ಗೊತ್ತಿಲ್ಲ. ಎನಿವೆ, ಇವಾಗ ಆಸ್ ಅನ್ ಆಟೋ ಡ್ರೈವರ್ ಮೈಸೂರಿನ ಒಂದು ತುದಿಯಿಂದ ಇನ್ನೊಂದು ತುದಿಗೆ ಹೋಗೋದಕ್ಕೆ ಎಷ್ಟೊತ್ತು ಬೇಕಾಗತ್ತೆ? ಎಲ್ಲಿಂದ ಎಲ್ಲೇ ಇರಿ, ಒಂದ್ 20 ಅರ್ಧ ಗಂಟೆ ಒಳಗಡೆ ನೀವು ಮೈಸೂರ್ನ ಕವರ್ ಮಾಡ್ಕೋಬಹುದು. ಅರ್ಧ ಗಂಟೆ? ಅರ್ಧ ಗಂಟೆ ಎಲ್ಲೇ ಇದ್ರು, ಎಲ್ಲೇ ಪೀಕ್ ಇದ್ರು, ಟ್ರಾಫಿಕ್ ಇದ್ರು. ಎಷ್ಟೇ ಟ್ರಾಫಿಕ್ ಇದ್ರು. ನಮ್ ಬೆಂಗಳೂರು ಜನ ಎಲ್ಲ ಈ ತರ ಇದ್ರೆ ಎಷ್ಟು ಖುಷಿ ಪಟ್ರವ್ರ ಏನೋ. ಇವಾಗ ಮೈಸೂರ್ ಬಗ್ಗೆ ಹೇಳಿದ್ರೆ ನಿಮ್ ಬಗ್ಗೆ ತಿಳ್ಕೊಬೇಕು ಅಂತ ತುಂಬಾ ಉತ್ಸಾಹ ಇದೆ. ಅದಕ್ಕೆ ದೂರದಿಂದ ನಿಮಗೋಸ್ಕರ ಬಂದಿದ್ದೀನಿ ನಾನು. ನಿಮ್ಮನ್ನ ನೋಡಿದ್ರೆ ತುಂಬಾ ಹೆಮ್ಮೆ ಆಗತ್ತೆ, ಖುಷಿ ಆಗತ್ತೆ. ಆಮೇಲೆ ಎಲ್ಲರಿಗಿಂತ ಹೆಚ್ಚಾಗಿ ಒಂದು ಹೊಸ ಯೋಚನೆ ಕೊಡ್ತೀರಾ. ಅಂದ್ರೆ ನಾನು ಈ ಕೆಲಸ ಮಾಡ್ಬೋದು ಅಂತ ತುಂಬಾ ಜನ ಹೆಣ್ಮಕ್ಳಿಗೆ ನೀವು ಇನ್ಸ್ಪೈರ್ ಮಾಡಿದೀರಾ ನೀವು. ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ? ನಿಮ್ ಬಗ್ಗೆ ಹೇಳಿ ನನ್ಗೆ. ಈ ಆಟೋ ಜರ್ನಿ ಹೆಂಗಿತ್ತು? ಆಟೋ ಜರ್ನಿ ಅಂತ ಬಂದಾಗ ಎಷ್ಟು ಖುಷಿ ಆಗುತ್ತೆ ಅಂದ್ರೆ, ಆಟೋ ಓಡ್ಸೋದೇ ಒಂಥರ ಮಜಾ. ತುಂಬಾ ಜನ ಹೆಂಗೆ ಅಂದ್ರೆ, ನಾನು ಅಷ್ಟು ಓದ್ಬಿಟ್ಟಿದ್ದೀನಿ, ಕೆಲಸ ಸಿಕ್ತಿಲ್ಲ ಅನ್ಕೊಂಡ್ ಕೂತ್ಕೊಳ್ಳೋ ಬದಲು ಏನೋ ಒಂದ್ ಕಲ್ತ್ಕೊಂಡ್ ಏನೋ ಒಂದ್ ಮಾಡ್ಬೋದು ಅನ್ನೋದೊಂದಿದೆ. ಸೊ ಕಲ್ತಿರೋದ್ನ ಬಳಸ್ಕೋಬಹುದು. ನಾನು ಇದನ್ನ ಕಲ್ತಿದ್ದೆ ಬಳಸ್ಕೊಂಡಿದ್ದೀನಿ. ಬಟ್ ಇನ್ನೊಂದೇನಂದ್ರೆ, ಹೆಣ್ಮಕ್ಳಿಗೆ ಅಯ್ಯೋ ನನಗೆ ಕೆಲಸ ಇಲ್ಲ, ಏನ್ ಮಾಡೋದು, ಅವ್ರು ಮುಂದೆ ಬರ್ಬೇಕು. ಎಷ್ಟೋ ಹೆಣ್ಮಕ್ಳುಗಳು ಜೀವನದಲ್ಲಿ ಫುಲ್ ಸ್ಟಾಪ್ ಹಾಕೊಂಡು ಕುತ್ಕೊಂಡ್ಬಿಟ್ಟಿದ್ದಾರೆ. ನನ್ನ ಜೀವನ ಇಷ್ಟೇ ಆಗೋಯ್ತು, ಮುಗೀತು ನನ್ನ ಕತೆ. ಫುಲ್ ಸ್ಟಾಪ್ ಹಾಕೋಬೇಡಿ, ನೆಕ್ಸ್ಟ್ ಪೇಜ್ ಇದೆ. ಸೊ ಬೇರೆ ಪೇಜ್ ತೆಗೆದ್ರೆ ಹೊಸ ಅಧ್ಯಾಯ ಇದ್ದೇ ಇರುತ್ತೆ. ಸೊ ನಿಮ್ಮ ಲೈಫ್ ನ ನೀವು ಲೀಡ್ ಮಾಡೋದು ನಿಮ್ ಕೈಯಲ್ಲಿದೆ. ಕರೆಕ್ಟ್, ಸಕ್ಕತ್ತಾಗಿ ಹೇಳಿದ್ರಿ. ಬಟ್ ನನ್ಗೆ ಎಲ್ಲೋ ಒಂದ್ ಕಡೆ ನೀವು ಮಾತಾಡ್ತಾ ಹೇಳಿದ್ರಿ ಆಟೋನಲ್ಲಿ, ನಮ್ಮ ಅಪ್ಪ ಅಮ್ಮ ನಮಗ್ ಕೊಟ್ಟಿರೋ ಆಸ್ತಿ ಏನು ಅಂದ್ರೆ ಡ್ರೈವಿಂಗ್ ಅಂತ. ಸೊ ನಿಮ್ಮ ಅಪ್ಪ ಕೊಟ್ಟಿರೋ ಆಸ್ತಿನ ಇದು ಆಟೋ? ಖಂಡಿತ, ಅದೇ ಒಂದೊಂದು ದೊಡ್ಡ ಆಸ್ತಿ. ಅವತ್ತು ಆಟಕ್ಕೆ ಅಂತ ಕಲ್ತಿದ್ದು. ಅಂದ್ರೆ ನಿಮ್ ತಂದೆನೂ ಆಟೋ ಓಡಿಸ್ತಾರ? ಅವರು ಇವತ್ತಿಗೂ ಆಟೋ ಓಡಿಸ್ತಿದ್ದಾರೆ. ಅವರು ಕೂಡ ಆಟೋ ಡ್ರೈವರ್. ಅವತ್ತು ಆಟಕ್ಕೆ ಅಂತ ಕಲ್ತಿದ್ದು, ಬಟ್ ಇವತ್ತು ಜೀವನಕ್ಕೆ ಆಧಾರ ಆಗಿದೆ. ಅದೊಂದು ಬಹಳ ಹೆಮ್ಮೆ ವಿಚಾರ. ಅಂದ್ರೆ ನಮ್ ತಂದೆ ಅಯ್ಯೋ ಗಂಡ್ ಮಕ್ಳು ಮಾಡುವಂತ ಕೆಲ್ಸ ಇವ್ರು ಹೆಣ್ಮಕ್ಳು ಮಾಡ್ಬಾರ್ದು, ಇವ್ರು ಹೆಣ್ಮಕ್ಳು ಮಾಡದೇ ಇರೋಂತ ಕೆಲ್ಸ ಅಲ್ಲ, ಏನ್ ಕಲಿಯಕ್ ಸಾಧ್ಯ, ಅದು ಇದು ಅಂತ ಏನಿಲ್ಲ, ಏನ್ ಕಲಿಯಕ್ ಸಾಧ್ಯ ಆಗತ್ತೆ ಕಲ್ತ್ಕೊಂಡ್ಬಿಡ್ಬೇಕು. ಅದು ಒಂದಲ್ಲ ಒಂದಿನಕ್ಕೆ ಉಪಯೋಗಕ್ಕಾಗತ್ತೆ. ನಂಗೊಂದು ಕುತೂಹಲ ಇದೆ ಸೌಮ್ಯ ಅವರೇ. ಇವಾಗ ನೀವು MBA ಓದಿದೀರಾ, ಡಿಗ್ರಿ ಮಾಡಿದೀರಾ, ಆಮೇಲೆ ಒಳ್ಳೊಳ್ಳೆ ಕಾಲೇಜಸ್ ಅಲ್ಲಿ ಸ್ಕೂಲ್ಸ್ ಅಲ್ಲಿ ಓದಿದೀರಾ. ನಿಮ್ಗೆಲ್ಲೂ ಬೇರೆ ಕಡೆ ಕೆಲಸ ಮಾಡ್ಬೇಕು ಅಂತ ಅನ್ನಿಸ್ಲಿಲ್ವೋ ಅಥವಾ ಸಿಗ್ಲಿಲ್ವೋ? ಕೆಲ್ಸ ಒಂದ್ಸಲ ಡಿಗ್ರಿ ಮುಗಿಸ್ಕೊಂಡ್ ಕೆಲ್ಸ ಹುಡ್ಕಕ್ ಶುರು ಮಾಡಿದಾಗ, ನಾವು ಕನ್ನಡ ಮೀಡಿಯಂ ಓದಿದ್ದು, ಕೆಲ್ಸ ಹುಡ್ಕಕ್ ಶುರು ಮಾಡಿದಾಗ ಇಂಗ್ಲಿಷ್ ಬರಲ್ಲ ಅಂತ ರಿಜೆಕ್ಟ್ ಆಗಿದ್ ನಾವು. ಸೊ ಇವತ್ ಬೇಡ, ಕನ್ನಡದಲ್ಲೇ ಬೆಳೆಯೋಣ ಬಿಡಿ. ಅಂದ್ರೆ ನಿಮ್ ಬರೋ ಕಸ್ಟಮರ್ಸ್ ಎಲ್ಲರ ಹತ್ರನು ಬರೀ ಕನ್ನಡದಲ್ಲೂ ಮಾತಾಡ್ತೀವಿ. ಇವತ್ತು ಚೆನ್ನಾಗಿ ಭಾಷೆ ಇಂಗ್ಲಿಷ್ ಕಲ್ತಿದ್ದೀನಿ ಅಂದ್ರೆ ಆಟೋ ಇಂದಾನೆ. ಇನ್ಯಾವ ಭಾಷೆ ಮಾತಾಡ್ತೀನಿ? ನಾನ್ ತಮಿಳ್ ಮಾತಾಡ್ತೀನಿ, ಮತ್ತೆ ಕನ್ನಡ ಮಾತಾಡ್ತೀನಿ, ಹಿಂದಿ ಸ್ವಲ್ಪ ಸ್ವಲ್ಪ ಬರುತ್ತೆ, ಕನ್ನಡ ತುಂಬಾ ಚೆನ್ನಾಗಿ ಮಾತಾಡ್ತೀವಿ. அப்படிங்களா? நீங்க தமிழ் ரொம்ப நல்லா பேசுறீங்க. நல்லா இல்ல, கொஞ்சம் கொஞ்சம் பேசல. हिंदी ले बात करो. अयो हिंदी में बात कीजिए थोड़ा. ಅದು ಹಿಂಗೇನೆ, ಒಂದ್ ಲ್ಯಾಂಗ್ವೇಜ್ ಇಂದ ಇನ್ನೊಂದ್ ಲ್ಯಾಂಗ್ವೇಜ್ ಶಿಫ್ಟ್ ಆಗ್ಬೇಕು ಅಂದ್ರೆ ಕನ್ಫ್ಯೂಸ್ ಆಗ್ಬಿಡುತ್ತೆ. ಸೊ ಒಂದ್ ಕ್ಯೂರಿಯಾಸಿಟಿ ಇದೆ ನನ್ಗೆ. ಏನಂದ್ರೆ, ನೀವು ಮದ್ವೆ ಆಗಿದ್ದೀರಾ, ಒಂದ್ ಮಗು ಇದೆ, ಇಷ್ಟೆಲ್ಲ ಇದ್ರೂನು
ಹೇಗೆ ನೀವು ಇದಕ್ಕೆ ಬಿಡುವು ಮಾಡ್ಕೋತೀರಾ? ಯಾಕಂದ್ರೆ 9 ವರ್ಷದ ಮಗು ಅಂದ್ರೆ ಅದ್ರದ್ದು ಆರೈಕೆ ಮಾಡ್ಬೇಕಾಗತ್ತೆ. ಅದ್ರ ಜೊತೆಗೆ ನೀವು ಸಿಂಗಲ್ ಪೇರೆಂಟ್ ಬೇರೆ. ಹೆಂಗೆ ನೀವು ಬಿಡುವು ಮಾಡ್ಕೋತೀರಾ ಇದಕ್ಕೆಲ್ಲ? ನೋಡಿ, ಒಂದು ಆಟೋ ವೃತ್ತಿಗೆ ಬರಕ್ ಕಾರಣನೇ ನನ್ ಮಗುಗೋಸ್ಕರ. ಯಾಕಂದ್ರೆ ಆಫೀಸ್ಗೆ ಹೊಟ್ಟೋಗ್ಬಿಟ್ರೆ ಮಗು ಜೊತೆ ಜಾಸ್ತಿ ಸಮಯ ಕೊಡಕ್ ಆಗ್ತಿರ್ಲಿಲ್ಲ. ಸೊ ನನಗೆಲ್ಲೋ ಒಂದ್ ಕಡೆ ಅನ್ಸ್ತು, ಯಾಕೆ ಕಂಫರ್ಟಬಲ್ ಕಲ್ತಿರೋದನ್ನ ಬೆಳೆಸ್ಕೋಬಾರ್ದು, ಇರೋ ಕೆಲ್ಸನೇ ನಾವು ಅದ್ರಲ್ಲಿ ಮುಂದುವರಿಯೋಣ, ಯಾವ್ದೋ ಗೊತ್ತಿಲ್ಲದ್ನ ಹುಡಿಕೊಂಡು ಹೋಗೋದಕ್ಕಿಂತ ಗೊತ್ತಿರೋದನ್ನ ಬೆಳೆಸ್ಕೊಳ್ಳೋಣ. ಬೇರೆಯವ್ರಿಗೂ ಕೂಡ ಇದು ಮಾದರಿ ಆಗುತ್ತೆ. ಅವರು ಕೂಡ ಇಲ್ಲ ನಾವು ಮಾಡ್ಬೋದು. ಹೆಣ್ಮಕ್ಳು ಅಂದಿದ ತಕ್ಷಣ ಹೆಣ್ಮಕ್ಳು ಆ ಹುಡುಗಿನೇ ಓಡಿಸ್ತಾ ಇದ್ದ ಒಂದ್ ಮಗು ಇಟ್ಕೊಂಡು ನಾವ್ಯಾಕೆ ಈ ಕೆಲಸ ಮಾಡಬಾರ್ದು ಅನ್ನೋದು ಅವ್ರಿಗೂ ಥಾಟ್ಸ್ ಬರುತ್ತೆ. ನನಗೆ ಹೆಂಗೆ ಅಂದ್ರೆ, ಈಗ ನಾನೊಂದ್ ಮಗುನ ನಾನು ಡಿಕ್ಕಿಯಲ್ಲಿ ಇಟ್ಕೊಂಡು ಆರಾಮ್ಸೆ ಅವ್ನಿಗೆ ಊಟ ಬೇಕಾ, ತಿಂಡಿ ಬೇಕಾ, ಓದಿಸ್ಬೇಕಾ, ಏನ್ ಮಾಡ್ಬೇಕು ನನ್ ಜೊತೆಲೇ ಇರುತ್ತೆ, ಕೆಲ್ಸನೂ ಆಗುತ್ತೆ. ಸೊ ಎರಡು ಜೊತೆಗೆ ಆಗಿರೋದ್ರಿಂದ ನನಗೆ ಎಲ್ಲೂ ಕಷ್ಟ ಅನ್ಸ್ಲಿಲ್ಲ. ಇವಾಗ ಮೈಸೂರು ಬಂದು ಹಳೆ ಸಿಮೆ ಊರು ಅಂದ್ರೆ ಇನ್ನೂ ಒಂದ್ ಸ್ವಲ್ಪ ಅದರದೇ ಆದಂತ ಹಿಸ್ಟ್ರಿ ಎಲ್ಲ ಇದೆ. ಸೊ ಆಟೋಗೂ ಒಂದು ಹಿಸ್ಟ್ರಿ ಇದೆ ಇಲ್ಲಿ. ಬಟ್ ಇತ್ತೀಚೆಗೆ ಒಂದು ಲಾಸ್ಟ್ ಒಂದು 5 to 6 years ಅಲ್ಲಿ ಓಲಾ, ಊಬರು, ರ್ಯಾಪಿಡೋ ಇದೆಲ್ಲ ಬಂದ್ಬಿಟ್ಟಿದೆ. ಇದ್ರ ಜೊತೆಗೆ ನೀವು ಹೇಗೆ ಬೆರ್ತಿದ್ದೀರಾ ಅಥವಾ ಅದನ್ನ ಬಿಟ್ಟು ಬದುಕ್ತಾ ಇದ್ದೀರಾ? ಇದು ಒಂದು ಕುತೂಹಲ ನಂಗೆ. ತುಂಬಾ ಅದು ಬಂದಾಗ ಸ್ಟಾರ್ಟಿಂಗು ತುಂಬಾ ಜನ ಒಗ್ಗಟ್ಟನ್ನ ಮುರಿದು ಬಿಡ್ತು. ಎಷ್ಟು ಕಷ್ಟ ಆಯ್ತು ಅಂದ್ರೆ ನಮ್ಗೇನೆ ಆಗ್ದಂಗ್ ಆಗೋಯ್ತು. ಈಗ ನಾವ್ ಇಡೀ ದಿನ ನಮ್ಗೆ ಈ ಓಲಾನೂ ಬೇಡ, ಊಬರು ಬೇಡ ಅಂತ ಇಡೀ ದಿನ ಏರಿಯಾದಲ್ಲಿ ಕುತ್ಕೊಂಡ್ರೆ ಬೇರೆ ಬೇರೆಯವರೆಲ್ಲ ಬಂದು ಹತ್ತಿಸ್ಕೊಂಡು ಹೋಗ್ತಿರ್ತಾರೆ. ನಾವ್ ಇಡೀ ದಿನ ಸ್ಟ್ಯಾಂಡ್ ಅಲ್ಲೇ ಇರ್ಬೇಕಾಗುತ್ತೆ. ಆತರ ಸಿಚುವೇಶನ್ ಬಂತು. ನಾವು ಕೂಡ ಅಪ್ಡೇಟ್ ಆದ್ವಿ ನೋಡೋಣ ಅಂತ. ಬಟ್ ಆಕ್ಚುಲ್ ಆಗಿ ಹಂಗ್ ನೋಡಕ್ ಹೋದ್ರೆ ನಮ್ಗೆ ರೆಗ್ಯುಲರ್ ಪ್ಯಾಸೆಂಜರು ನಮ್ಮ ಮೀಟರ್ ಬಾಡಿಗೆನೆ ತುಂಬಾ ಚಂದ ಅನಿಸ್ತು. ಯಾರೋ ಕೂತ್ಕೊಂಡು ಅಲ್ಲಿ ದುಡ್ಡು ಮಾಡೋರಿಗೆ ನಾವು ದುಡ್ಡು ಮಾಡಕ್ ಕೊಡೋದ್ಕಿಂತ ನಮ್ಮಲ್ಲಿ ಇರೋಂಥದ್ದು ಮೀಟರ್ ಹಾಕೊಂಡು ಬಾಡಿಗೆ ಹೊಡಿಯೋಣ. ವೆರಿ ನೈಸ್. ಆಮೇಲೆ ನಿಮ್ಗೆ ನೀವು ಗೊತ್ತಿರೋ ಮಕ್ಳನ್ನೆಲ್ಲ ಸ್ಕೂಲಿಗೆ ಬಿಡ್ತೀರಾ, ಸೊ ಅದೊಂದ್ ಬೇರೆ ರೊಟೀನ್ ಇದೆ. ಈ ಸ್ಕೂಲಿಗೆ ಬಿಡೋ ಡ್ಯೂಟಿ ಬಗ್ಗೆ ಹೇಳಿ ನೋಡೋಣ. ಸ್ಕೂಲ್ ಟ್ರಿಪ್ ಸ್ವಲ್ಪ ವರ್ಷ ಮಧ್ಯದಲ್ಲಿ ನಿಲ್ಲಿಸ್ಬಿಟ್ಟಿದೆ. ಮತ್ತೆ ನನ್ ಮಗ ಸ್ಕೂಲಿಗೆ ಸೇರಿದಾಗ ಅವನ್ ಜೊತೆಲೆ ಅವ್ನ್ ಫ್ರೆಂಡ್ಸ್ ಇದ್ರು. ಸೊ ಅಲ್ಲಿಂದ ಮತ್ತೆ ಶುರುವಾಯ್ತು. ಅಮ್ಮ ನನ್ನ ಫ್ರೆಂಡ್ಸು ಬರ್ತಾರಂತೆ, ನಾನು ಅವ್ರನ್ನೂ ಡ್ರಾಪ್ ಮಾಡು. ಸರಿ ಆಯ್ತು ಅಂತ ಹೇಳಿ 2 ಟ್ರಿಪ್ನ, ಒಂದು ನನ್ನ ಮಗನ ಸ್ಕೂಲ್ ಟ್ರಿಪ್ಪು ಜೊತೆಗೆ ಇನ್ನೊಂದು ಪೋದಾರ್ ಅಂತ ಹೇಳ್ಬಿಟ್ಟು ಅಲ್ಲಿಂದ ಒಂದು ಪೇರೆಂಟ್ ಕಾಲ್ ಮಾಡಿದ್ರು. ನಮ್ಮ ರೋಡಿಂದಾನೇ ಒಂದು 4 ಹೆಣ್ಮಕ್ಳಿದ್ದಾರೆ ಅಂತ. ಆಲ್ಮೋಸ್ಟ್ ನಾನು ಆಟೋದಲ್ಲಿ ಬರೋರೆಲ್ಲ 1 ಟ್ರಿಪ್ಪಲ್ಲಿ 8 ಮಕ್ಕಳು ಹೆಣ್ಮಕ್ಳೆ. ಮಕ್ಳಿಗೆ ಏನಂದ್ರೆ ನಾವು ಅಷ್ಟೇ ಮಕ್ಳ ಜೊತೆ ಇದ್ರೆ ಮಕ್ಳಾಗಿರ್ಬೋದು. ಸೊ ಅದು ತುಂಬಾ ಚೆನ್ನಾಗಿತ್ತು, ಚೆನ್ನಾಗಿರುತ್ತೆ ಜರ್ನಿ. ಇವಾಗ ನಿಮ್ಮ ಫಾಸ್ಟ್ ಆಗಿ ಒಂಥರ ಕ್ವಿಜ್ ಇದ್ದಂಗಿದು. 10 ಸೆಕೆಂಡ್ ಟೈಮ್ ಕೊಡ್ತೀನಿ. ನಿಮ್ಮ ಆಟೋಗೆ ಬರೋ ಮಕ್ಳ ಹೆಸರೆಲ್ಲ ಹೇಳ್ಬೇಕು. ರೆಡಿ? 1 2 3 ಗೋ. ಹರಿತಾ, ವಿನತಿ, ಶ್ರಾವ್ಯ, ಹರೀಂದ್ರನ್, ಹರೀಂದ್ರನ್, 4 ಜನ, ಬೇರೆ ಯಾರು ದುಡ್ಡು ಕೊಡ್ಬೇಡಿ ಅವ್ರಿಗೆ. ಆಯ್ತು, ಕೊಡಲ್ಲ ನಾಳೆ. ಓಕೆ, ಒಂದಿಷ್ಟು ನನ್ಗೆ ಪ್ರಶ್ನೆಗಳಿದೆ. ಇವಾಗ ನೀವು ಒಂದು ಹೆಣ್ಮಗು ಆಗಿ ಅಥವಾ ಒಂದು ಹೆಣ್ಣಾಗಿ ಯಾರು ಜಾಸ್ತಿ ಜನ ಮಾಡದೇ ಇರೋ ಕೆಲ್ಸನ ಮಾಡ್ತಾ ಇದ್ದೀರಾ. ನಿಮ್ಗೆ ಇರುವಂತಹ ಸವಾಲ್ಗಳೇನಿದ್ರಿಲ್ಲ? ತುಂಬಾ ಜನಗಳಿಗೆ ಇವತ್ತು ಏನ್ ಪ್ರಶ್ನೆ ಇದೆ, ಇವಳಿಗೆ ಏನ್ ಕಡಿಮೆ, ನನ್ನ ನೋಡಿದ್ರೆ ಇವಳು ಆಟೋ ಡ್ರೈವರಾ, ಇವಳು ನಿಜವಾಗ್ಲೂ ಆಟೋ ಓಡಿಸ್ತಾಳ, ಹಿಂಗೆಲ್ಲ ಇರುತ್ತೆ. ಒಂದೊಂದ್ಸಲಿ ಹತ್ ಬಿಡ್ತೀನಿ ನಾನು ಕುತ್ಕೊಂಡು, ಏನಪ್ಪ ನಾನು ಕಷ್ಟಪಟ್ಟು ನಾನ್ ದುಡಿಯಕ್ ಬಂದಿರೋದು, ನಾನ್ ದುಡಿತಿರೋದು, ಇವ್ರಿಗೆಲ್ಲ ಏನ್ ಸಮಸ್ಯೆನ. ಆದ್ರೆ ನನ್ ಮೈಸೂರು ಜನ ಸುಮ್ನೆ ಹೇಳ್ಬಾರ್ದು, 10% ಹಂಗಿದ್ರೆ 90% ಚೀರಪ್ ಮಾಡ್ತಾರೆ. ಅವ್ರ ಕೊಡೋ ಆ ಸ್ಮೈಲ್ ಅಲ್ಲಿ ನನಗೇನೋ ಒಂದು ಎನರ್ಜಿ ಇರುತ್ತೆ. ಆಮೇಲೆ ನಮ್ಮ ಆಟೋ ಡ್ರೈವರ್ಸು ಅಷ್ಟೇ, ಸುಮ್ನೆ ಹೇಳ್ಬಾರ್ದು. ನನ್ ಗಾಡಿ ಏನಾರು ಒಂಚೂರು ಕೆಟ್ಟೋಯ್ತು ಅಂತ ಏನಾರು ನಿಲ್ಲಿಸ್ಬಿಟ್ಟು ಒಂಥರ ಮುಖ ಆಯ್ತು, ಏನಾಯ್ತು ಮೇಡಮ್ ಅಂತ ಇಮಿಡಿಯೇಟ್ ಟಕ್ 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 ಅಂತ ಆಟೋ ನಿಲ್ಲಿಸ್ತಾರೆ. ಅದಂತೂ ಸಖತ್ ಖುಷಿ ಇದೆ. ಆಮೇಲೆ ಸಮಸ್ಯೆ ಇಷ್ಟೇ, ವಾಶ್ರೂಮ್ ಹುಡುಕ್ಬೇಕು ನಾವು. ವಾಶ್ರೂಮ್ ಪ್ರಾಬ್ಲಮ್ಸ್ ಇದೆ. ಇವಾಗ ಹೋಟೆಲ್ಸ್ ಎಲ್ಲ ಇರೋದ್ರಿಂದ ಸ್ವಲ್ಪ ಅವಾಗ ಒಂದ್ ಕೆಲವು ವರ್ಷದಿಂದ ಹೆಂಗಪ್ಪ ಹೋಗೋದು, ಒಂದ್ ಕಾಫಿ ಕುಡಿದ್ಬಿಟ್ಟು ಆಮೇಲೆ ವಾಶ್ರೂಮ್ಗೆ ಹೋಗ್ಬೇಕಾ, ಅದು ವಾಶ್ರೂಮ್ಗೆ ಹೋಗಿ ಕಾಫಿ ಕುಡಿಬೇಕಾ ಅನ್ನೋದು ತುಂಬಾ ತಲೆಯಲ್ಲಿ ಓಡ್ತಾ ಇರೋದು. ಅದೊಂದ್ ಬಿಟ್ರೆ ಇನ್ನೇನಿಲ್ಲ. ಸ್ವಲ್ಪ ಕುಡಿದವರು ಕೂಡ ಅಯ್ಯೋ ಅಮ್ಮ ಕುಡಿದ್ಬಿಟ್ಟಿದೀವಿ ಕಣಪ್ಪ, ಬೇಗ ಇಳಿಸ್ಬಿಡು ನಮ್ಮನ್ನ ಹತ್ತದೆ. ಅದಂತೂ ಖುಷಿ ವಿಚಾರ. ಅದೇ ನಂಗೆ ತಮಾಷೆ ಅನ್ಸುತ್ತೆ. ಪಾಪ ಅವ್ರು ಕುಡ್ದಿರೋರು ಕೂಡ ಕುಡಿದ್ಬಿಟ್ಟಿದೀವಿ ಬೇಗ ಇಳಿಸ್ಬಿಡು ಅಂತ ಹೇಳ್ತಾರೆ. ಮಿಸ್ಬಿಹೇವ್ ಅಂತೂ ಮಾಡಿಲ್ಲ. ನೀವು ಒಳ್ಳೆ ಇಂಟ್ರೆಸ್ಟಿಂಗ್ ಪಾಯಿಂಟ್ ಹೇಳ್ತಾ ಇದ್ದೀರಾ. ನೀವಾಗ ಕುಡಿದವರು ಅಂದಾಗ ನಾನು ತುಂಬಾ ಡೀಸೆಂಟ್ ಬಾಯ್, ಸ್ವಲ್ಪ ಕಾಫಿ ಟೀ ಕುಡಿಯೋದಲ್ಲ. ಹೋಗೋಣ ಬನ್ನಿ.
ಅದು ಒಂದು ಹಳೆ ಗಾದೆ ಇದೆ ಅಂತಾರಲ್ಲ, ಆಟೋಗೆ ಫ್ರಂಟ್ ವೀಲ್ ಹೋಗಕ್ ಜಾಗ ಸಿಕ್ಕಿದ್ರೆ ಇನ್ 2 ವೀಲ್ ಹಿಂದೆ ಅದ್ರ ಪಾಡ್ಗದ್ ಹೋಗತ್ತೆ ಅಂತ. ಇವ್ರನ್ನ ನೋಡಿದ್ಮೇಲೆ ಪ್ರೂವ್ ಆಗೋಯ್ತು. ಒಳ್ಳೆ ರೋಡ್ ರಾಣಿ ತರ ಓಡಿಸ್ತಾರೆ ಗಾಡಿನ. ಏನಿದೆ ಅಷ್ಟು ಜೋಶು? ಸರ್ ಜೋಶಿ ಕೂತಿರೋ ಜೋಶ್ ಇರ್ಬಾರ್ದಾ? ನಮ್ಗೂ ಖುಷಿ ಇರುತ್ತಲ್ವಾ? ಬಟ್ ಯಾವಾಗ್ಲೂ ಹಿಂಗೇನಾ ಅಥವಾ ಇವತ್ ಮಾತ್ರ? ಇವತ್ ಮಾತ್ರ ಸರ್. ನೈಸ್. ಇವಾಗ ಒಂದ್ ವಿಚಾರ ಹೇಳಿ, ನೀವು ಓಡಾಡ್ತಾ ಇದ್ರಿ ನಮ್ಮನ್ನೆಲ್ಲ ಕೂಡಿಸ್ಕೊಂಡು ಮಾಡ್ಕೊಂಡೆಲ್ಲ, ಧಾರವಾಡ ಹೋಗ್ಬೇಕು ಅಂದ್ರೆ ಯಾವ್ದೋ ಒಂದು ಹೋಟೆಲ್ ಗೀಟಲ್ ನೋಡ್ತೀರಾ, ಹೌದು. ಏನ್ ತೊಂದ್ರೆ ಇಲ್ಲ. ಬಟ್ ನಂಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಏನಂದ್ರೆ, ಹೆಣ್ಮಕ್ಳಿಗೆ ಎಸ್ಪೆಷಲಿ ಈ ಪೀರಿಯಡ್ಸ್ ಎಲ್ಲ ಬಂದಾಗ ತುಂಬಾ ಸಮಸ್ಯೆ ಆಗತ್ತೆ ಅವ್ರಿಗೆ. ಒಂದು ಮೂಡು, ಎರಡನೇದು ಫಿಸಿಕಲಿ ತುಂಬಾ ಪೇನ್ ಇರುತ್ತೆ, ಮೂರನೇದು ಶ್ರಮ ಹಾಕಿ ಕೆಲಸ ಮಾಡ್ಬೇಕಾಗತ್ತೆ ಅಥವಾ ಕೂತೇ ಇರ್ಬೇಕಾಗತ್ತೆ ಗಾಡಿ ಓಡಿಸ್ಬೇಕಾದ್ರೆ. ಇದನ್ನೆಲ್ಲ ಹೆಂಗ್ ಮ್ಯಾನೇಜ್ ಮಾಡ್ತೀರಾ ನೀವು? ಸರ್ ಕಷ್ಟ ಅಂತ ಬಂದಾಗ ಕಷ್ಟನ ನಿಭಾಯಿಸ್ಬೇಕು ಅಂದಾಗ ಏನೇ ಕಷ್ಟ ಬಂದ್ರು ನಾವು ನಿಭಾಯಿಸಕ್ ರೆಡಿ ಇರ್ಬೇಕು. ಒಂದ್ ಹೆಂಗೆ ಅಂದ್ರೆ, ಈಗ ಹೆಣ ಹೊರ್ತಾ ಇರ್ತೀವಿ, ಹೆಣ ಹೊರ್ಬೇಕಾದ್ರೆ ಹಿಂದೆ ನಿಂತ್ಕೊಂಡ್ರೇನು ಮುಂದೆ ನಿಂತ್ಕೊಂಡ್ರೇನು ಓದ್ಕೊಂಡ್ ಹೋಗ್ತಾ ಇರ್ಬೇಕು. ಇಲ್ಲ, ಯಾಕಂದ್ರೆ ನಾನು ಒಂದು ಕಾರ್ಪೊರೇಟ್ ಕಂಪ್ನಿನೋ ಅಥವಾ ಯಾವ್ದಾರ ಒಂದ್ ಹೊರಗಡೆ ಯಾವ್ದೋ ಒಂದ್ ದೊಡ್ಡ ಕಂಪ್ನಿನಲ್ಲಾದ್ರೆ ನನ್ಗೆ ಹುಷಾರಿಲ್ಲ ಅಂದ್ರೆ ಆಯ್ತು ಬಿಡಿ ರಜಾ ಅಂತ ಹೇಳ್ತಾರೆ. ಇವತ್ತು ನೀವು ಅವತ್ ದುಡ್ದು ಅವತ್ ಬದುಕೋರು ನೀವು. ನಿಮ್ಗೆ ರಜಾ ಹೆಂಗೆ ನೀವು ಡಿಸೈಡ್ ಮಾಡ್ತೀರಾ ನೀವು? ಸರ್ ಹೆಂಗೆ ಅಂದ್ರೆ, ನಾವು ಈಗ ಪೀರಿಯಡ್ಸ್ ಮತ್ತೆ ರಜಾ ಬೇಕು ಆತರ ರಜಾನ ಕನ್ಸಿಡರ್ ಮಾಡ್ಕೊಳಕ್ ಆಗಲ್ಲ. ಯಾವತ್ತು ನಮ್ಮ ದೇಹಕ್ಕೆ ಅಥವಾ ಆರಾಮಿಲ್ಲ ಅನ್ಸುತ್ತೆ ಆ ದಿನ ನಾವು ರಜಾ ಮಾಡ್ತೀವಿ. ಏನಂದ್ರೆ ಇಲ್ಲಿ ತುಂಬಾ ಜನ ಬೇರೆ ಬೇರೆ ಊರುಗಳಿಂದ ಅವ್ರಿಗೆ ಏನ್ ಕಷ್ಟ ಇರತ್ತೋ ಏನ್ ಸುಖ ಇರತ್ತೋ ಒಂದು ಹೊಸ ಉತ್ಸಾಹನ ಹುಟ್ಟಿಸ್ಕೊಳಕ್ಕೆ ಟೂರ್ ಹೊಡಿತಾರೆ ಜನ. ನೀವು ನೋಡಿರುವಂತಹ ಟೂರಿಸ್ಟ್ ಗಳಲ್ಲಿ ಮೋಸ್ಟ್ ಫೇವ್ರೇಟ್ ಯಾರು, ಯಾಕೆ? ಸರ್ ಒಂದು ಜಪಾನ್ ಹುಡುಗಿ ಜೂಲಿಯಟ್ ಅಂತ ಹೇಳ್ಬಿಟ್ಟು ಯೋಗ ಕಲಿಯಕ್ಕೆ ಬಂದಿದ್ರು ನಮ್ಮ ಮೈಸೂರಿಗೆ. ಆಲ್ಮೋಸ್ಟ್ ನಮ್ಮಲ್ಲಿ ಯೋಗ ಅಂದ್ರೆ ಸಖತ್ ಫೇಮಸ್ ಮೈಸೂರಿನಲ್ಲಿ. ಯೋಗ ಕ್ಲಾಸಿಗೆ ಅವರು ಜಾಯಿನ್ ಆದಾಗ ಅವ್ರಿಗೆ ಕನ್ನಡ ಅಂದ್ರೆ ಏನು ಅಂತಾನೆ ಗೊತ್ತಿರ್ಲಿಲ್ಲ. ಬಟ್ ಅವ್ರು ವಾಪಸ್ ಅವ್ರ ದೇಶಕ್ಕೆ ಹೋಗೋಷ್ಟ್ರಲ್ಲಿ ಕನ್ನಡ ಕಲ್ತಿದ್ರು, ತುಂಬಾ ಚೆನ್ನಾಗಿ ಕನ್ನಡ ಮಾತಾಡ್ತಾ ಇದ್ರು, ನಮ್ ಮೈಸೂರ್ ಬಗ್ಗೆ ತುಂಬಾ ಚೆನ್ನಾಗಿ ತಿಳ್ಕೊಂಡು ಹೋದ್ರು ಸರ್. ಅದು ತುಂಬಾ ಖುಷಿ ಆಗುತ್ತೆ. ಅದು ವೆರಿ ನೈಸ್. ತುಂಬಾ ಜನ ನಮ್ಮಲ್ಲೇ ಇದ್ದು ವರ್ಷಗಳಿಂದ ಇರ್ತಾರೆ, ಕೇಳಿದ್ರೆ ನನಗೆ ಕನ್ನಡ ಬರಲ್ಲ ಅಂತ ಎಕ್ಸ್ಕ್ಯೂಸ್ ಕೊಡ್ತಾರೆ. ಬಟ್ ನಾನ್ ಹೇಳೋದೇನು ಅಂದ್ರೆ, ಇಂಥವ್ರೆಲ್ಲ ಮಾದರಿ. ನಾವು ತಿನ್ನುವಂತಹ ಊಟ, ದುಡಿಯುವಂತಹ ಜಾಗ, ನೀರು, ನೆಲ, ಜಲ ಎಲ್ಲ ಸಿಗತ್ತೆ ನಮ್ಗೆ. ಒಂದ್ ಸಣ್ಣ ಕೃತಜ್ಞತೆ ಅಂದ್ರೆ ಆ ಲೋಕಲೈಟ್ಸ್ ನ, ಲೋಕಲ್ ಕಲ್ಚರ್ ನ, ಲೋಕಲ್ ಲ್ಯಾಂಗ್ವೇಜ್ ನ ರೆಸ್ಪೆಕ್ಟ್ ಮಾಡೋದು. ಐ ಥಿಂಕ್ ಅದನ್ನ ಜನ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ವ್ಯಕ್ತಿಗಳಾಗಿ ನಾವು ಬೆಳಿತೀವಿ ಅಂತ ನನಗನ್ಸುತ್ತೆ. ಖಂಡಿತ ಸರ್. ಯಾಕೆಂದ್ರೆ ಫಾರಿನರ್ ಅವರಾಗಿ ಅವ್ರ ಅರ್ಧಂಬರ್ಧಂ ಬಟ್ಟೆ ಹಾಕೊಂಡ್ ಬಂದು ಪೂರ್ತ ಬಟ್ಟೆ ಹಾಕೊಂಡ್ ಹೋಗ್ತಾರಲ್ಲ, ಅದನ್ನ ನೋಡಕ್ಕೆ ಖುಷಿ. ಅವ್ರ ಆ ಮಲ್ಗೆ ಹೂ ಮುಟ್ಕೊಳ್ಳೋದು, ಅದ್ ಕುಂಕುಮ ಹಾಕೋದು, ಅದ್ ನೋಡಕ್ಕೆ ಎಷ್ಟ್ ಖುಷಿ ಆಗುತ್ತೆ ಅಂದ್ರೆ, ನಮ್ಮವ್ರು ನಾವಾಗಿದ್ದು ಅದನ್ನ ಹಾಕಕ್ಕೆ ಏನೋ ಅದೆಲ್ಲ ಹಾಕ್ಬೇಕಾ, ಕುಂಕುಮ ಹಾಕ್ಬೇಕಾ, ಅಯ್ಯೋ ಜಡೆ ಹಾಕ್ಬೇಕಾ, ಹೂ ಮುಡ್ಬೇಕಾ, ಅದೆಲ್ಲ ಯೋಚನೆ ಮಾಡ್ತೀವಿ. ಬಟ್ ಅವ್ರು ಏನು ಯೋಚನೆ ಮಾಡಲ್ಲ, ಏನೋ ಅದ್ರಲ್ಲಿ ಖುಷಿ ಇದೆ, ಅದನ್ನ ಪ್ರೀತಿಸ್ತಾರಲ್ಲ, ಅದ್ ನೋಡ್ ಖುಷಿ ಆಗುತ್ತೆ ಸರ್. ವೆರಿ ನೈಸ್. ನೀವು ನಿಮ್ಮ ಪ್ರೊಫೆಷನ್ಗೆ ಅಂದ್ರೆ ನಿಮ್ಮ ಕೆಲಸಕ್ಕೆ ಬೆಳೆಸ್ಕೊಂಡಿರುವಂತಹ ರೂಲ್ಸ್ ಏನು, ಹೆಂಗ್ ಫಾಲೋ ಮಾಡ್ತೀರಾ ಅದನ್ನ ಡೈಲಿ? ಸರ್ ಒಂದ್ ಏನಂದ್ರೆ, ನಾವು ಡ್ರೈವರ್ಸ್ ಗಳಾಗಿ ಒಂದು ಮನುಷ್ಯತ್ವ, ನಿಯತ್ತು ಎರಡು ಇಟ್ಕೊಳ್ಳೇಬೇಕು. ಆಮೇಲೆ ಅದ್ರ ಜೊತೆ ತಾಳ್ಮೆ ಅನ್ನೋದು ಇರ್ಬೇಕು, ಇಲ್ಲಾಂದ್ರೆ ನಾವು ಡ್ರೈವರ್ ವೃತ್ತಿಗೆ ಅರ್ಹರಲ್ಲ. ನನ್ಗೆ ಇನ್ನೊಂದು ಗೊತ್ತಿಲ್ಲ, ಇದು ಪರ್ಸನಲ್ ಅಂತ ಅನ್ಸಿದ್ರು ನಾನು ಕೇಳ್ಬೇಕು, ಇಷ್ಟ ಆದ್ರೆ ಉತ್ತರ ಕೊಡ್ಬೋದು, ಇಲ್ಲಾಂದ್ರೆ ಬೇಡ. ನೀವು ಸಿಂಗಲ್ ಪೇರೆಂಟ್ ಅಂತ ಹೇಳಿದ್ರಿ, ಯಾಕೆ? ಸರ್ ಅದಕ್ಕೆ ಕಾರಣನೇ ಗೊತ್ತಿಲ್ಲ ನನಗೂ ಇವತ್ತಿಗೂನು. ಬಟ್ ಇವತ್ತಿಗೂ ನಾನು ಅವ್ರನ್ನೇ ಪ್ರೀತಿ ಮಾಡ್ತಾ ಇರೋದು, ಅವ್ರ ನೆನಪಲ್ಲೇ ನಾನು ಜೀವನ ಮಾಡ್ತಾ ಇದ್ದೀನಿ. ನಾನ್ ಸಿಂಗಲ್ ಪೇರೆಂಟ್ ನೋಡೋರಿಗೆ, ಬಟ್ ಅವ್ರು ನನ್ ಜೊತೆ ಇದ್ದಾರೆ. ನಿಮ್ ಕತೆ ಹೆಂಗಿದೆ ಅಂದ್ರೆ ಒಂಥರ ಚೆಲುವಿನ ಚಿತ್ತಾರ ಇದ್ದಂಗಿದೆ. ಸಾಯೋ ತನಕ ನಾನು ನಿನ್ನೆ ಲವ್ ಮಾಡ್ತೀನಿ. ಇಲ್ಲ ಸರ್, ಖಂಡಿತ ಅವ್ರನ್ನೇ ಮಾಡೋದು. ಎಷ್ಟು ವರ್ಷ ಆಯ್ತು ನೀವು ಅವ್ರು ಬೇರೆ ಆಗಿ? ಸರ್ ಬೇರೆ ಆಗಿ ಈಗ ಹತ್ತತ್ರ 9 ವರ್ಷ ಆಯ್ತು. 9 ವರ್ಷ ಅಂದ್ರೆ ನಿಮ್ ಮಗುಗೂ 9 ವರ್ಷ ಅಲ್ಲ ಇವಾಗ? ಕರೆಕ್ಟ್ ಪ್ರೆಗ್ನೆಂಟ್ ಟೈಮ್. ಪ್ರೆಗ್ನೆಂಟ್ ಟೈಮ್ ಅಲ್ಲಿ ಸೆಪರೇಟ್ ಆದ್ರೆ ನೀವು? ಹೌದು. ಎಷ್ಟು ವರ್ಷ ಲವ್ ಮಾಡಿದ್ರಿ? ಲವ್ ಮಾಡಿದ್ದು ಒಂದು 5-6 ವರ್ಷ. ನಂದೊಂದು ಪ್ರಶ್ನೆ ಇದೆ, ತುಂಬಾ ಜನ ಲವ್ ಮಾಡೋರ್ಗೆ ನೀವ್ ಏನ್ ಹೇಳ್ತೀರಾ? ನಿಮ್ಮ ಜೀವನದ ಕಲಿಕೆ ಏನು? ಪ್ರೀತಿ ಮಾಡಿದೀನಿ ಅಂದಿದ ತಕ್ಷಣ ಎಲ್ಲವೂ ನಮ್ದಾಗ್ಬೇಕು ಅಂತ ಏನಿಲ್ಲ. ಪ್ರೀತಿನ ಪ್ರೀತಿಯಾಗೆ ಕಾಣ್ಬೇಕು, ಅದೇ ಪ್ರೀತಿ. ಅರೆ ವಾ, ಸಕ್ಕತ್ತಾಗಿ ಹೇಳಿದ್ರೆ. ನಿಮ್ಮ ಜೀವನದ ಲವ್ ಲೈಫ್ ಇಂದ
ಮತ್ತೆ ನಿಮ್ಮ ಮ್ಯಾರಿಡ್ ಲೈಫ್ ಇಂದ ನಿಮ್ ಕಲಿಕೆ ಏನು? ಬೇರೆಯವ್ರು ಏನಾದ್ರು ನೀವು ಟಿಪ್ ಕೊಡೋದಾದ್ರೆ ಏನಂತ? ನಾನು ಪ್ರೀತಿ ಮಾಡೇ ಮದುವೆ ಆಗಿದ್ದು. ಹ್ಮ್. ಎಲ್ಲೋ ಒಂದ್ ಕಡೆ ಇಲ್ಲ, ಯಾರೋ ಒಬ್ರು ನನ್ನ ಜೀವನದಲ್ಲಿ ಇಲ್ಲ ಅಂದಿದ ತಕ್ಷಣ ಯಾಕೆ ನಾನು ಎಲ್ಲಾ ಮುಗ್ದೋಯ್ತು ಅನ್ಕೋಬೇಕು? ಬೇಡ, ಮತ್ತೆ ಇನ್ನೂ ಜೀವನ ಇದೆ, ಏನಾದ್ರೂ ಒಂದ್ ಮಾಡೋಣ, ಅದನ್ನೇ ಒಂದು ಸ್ಫೂರ್ತಿಯಾಗಿ ತಗೊಳ್ಳೋಣ, ಇನ್ನೊಬ್ರಿಗೆ ಮಾದರಿ ಆಗೋಣ. ನಾವ್ಯಾಕೆ ಫುಲ್ ಸ್ಟಾಪ್ ಹಾಕೋಬೇಕು? ಇಲ್ಲ, ನನ್ ಜನ ಇದಾರೆ, ನನ್ ಮೈಸೂರಿದೆ, ನನ್ ಊರಿದೆ ಅಂತ ಹೇಳಿ ಮತ್ತೆ ನಾನು ಹೊಸ ಜೀವನನ ಶುರು ಮಾಡಿದೆ. ನನ್ನ ಆಟೋ ಇಲ್ಲ. ಸೊ ನಿಮ್ ಆಟೋ ಒಂಥರ ನಿಮ್ಮ ಬಾಯ್ ಫ್ರೆಂಡ್ ಇದ್ದಂಗ? ಲವ್ ಲವ್? ಏನ್ ಹೆಸರು ಇದಕ್ಕೆ? ರಾಜಾವಲಿ. ರಾಜಾ ಹುಲಿ. ಇವಾಗ ಇತ್ತೀಚಿನ ಕಾಲದಲ್ಲಿ ತುಂಬಾ ಜನ ಸಿಂಗಲ್ ಪೇರೆಂಟ್ಸ್ ಇದ್ದಾರೆ, ಮಕ್ಕಳನ್ನ ಬೆಳೆಸ್ತಾ ಇದ್ದಾರೆ, ಕಷ್ಟಪಟ್ಟು ಒಬ್ಬೊಬ್ರೆ ಎಲ್ಲಾ ಜವಾಬ್ದಾರಿ ತಗೊಂತಾರೆ. ಸೊ ಎಲ್ಲಾ ಸಿಂಗಲ್ ಪೇರೆಂಟ್ಸ್ ಅವ್ರಿಗಿರುವಂತ ಚಾಲೆಂಜ್ ಏನು, ಮತ್ತೆ ಅದರಿಂದ ಹೇಗೆ ಬರೋದು? ಹೊರಗಡೆ ಅಂದ್ರೆ ಹೊರಗಡೆ ಬರೋದು ನಾವ್ ಹೇಳೋಷ್ಟು ಸುಲಭ ಇಲ್ಲ. ಅದು ತುಂಬಾನೇ ಕಷ್ಟ ಇದೆ. ಯಾಕಂದ್ರೆ ಅದನ್ನ ಅನುಭವಿಸಿದವ್ರಿಗೆ ಮಾತ್ರ ಗೊತ್ತು. ಎಕ್ಸ್ಪೀರಿಯನ್ಸ್ ಕೆನಾಟ್ ಬಿ ಎಕ್ಸ್ಪ್ಲೈನ್. ಅದನ್ನ ಜಸ್ಟ್ ಹೆಂಗಂದ್ರೆ ಫೇಸ್ ಮಾಡಕ್ ನಾವ್ ರೆಡಿ ಇರ್ಬೇಕು. ಅವ್ರ ಜೀವನ ಹೆಂಗಿರುತ್ತೆ ಅಂದ್ರೆ ಬಾಂಡ್ ಟು ಫೈಟ್. ಪ್ರತಿದಿನ ಹೋರಾಟನೇ. ಅಂದ್ರೆ ಮಗುವಿಂದ ಹಿಡಿದು ಅಂದ್ರೆ ಮಗುನ ಎದೋಳ್ಸೋದು, ಅವ್ರ ಅಲ್ಲುತ್ಸೋದು, ಅವ್ರು ಓಡೋದು, ಹಿಡ್ಕೊಳ್ಳೋದು ಅಲ್ಲಿಂದ ಶುರುವಾದ್ರೆ ಇನ್ನು ಹೊರಗಡೆ ಬಂದ್ರು ಹೋರಾಟ, ಒಳಗೋದ್ರು ಹೋರಾಟ, ಫ್ಯಾಮಿಲಿಲಿ ಜಂಜಾಟ. ಅದ್ ಹೆಂಗಾಗುತ್ತೆ ಅಂದ್ರೆ ಅವ್ರಿಗೆ ಅವ್ರ ಧೈರ್ಯ ತಗೊಳ್ಳೇಬೇಕು. ಯಾಕೆಂದ್ರೆ ಅವ್ರು ಯಾರಿಗೋಸ್ಕರ ಅಲ್ದವ್ರು ಮಗುಗೋಸ್ಕರನಾರು ಜೀವನ ಮಾಡ್ಬೇಕು. ಸಮಾಜ ಹಂಗನ್ನುತ್ತೆ ಹಿಂಗನ್ನುತ್ತೆ, ಇಲ್ಲ ಹಂಗಲ್ಲ, ನಾವೇ ಸಮಾಜ. ನಾವ್ ಕರೆಕ್ಟ್ ಆಗಿ ಇಲ್ಲ, ನಾವ್ ಜೀವನ ಮಾಡ್ತೇವಿ. ಹೇಗ್ ದುಡಿತಾ ಇದೀವಿ? ಒಬ್ರು ಜೊತೆಲಿದ್ರು, ಈಗ ಜೊತೆಲಿಲ್ಲ, ಎಲ್ರು ನಾವ್ ಸಿಂಗಲ್. ಅಲ್ಲಿಗೆ ಜೊತೆಲಿ ಇದ್ರೆ ಮಾತಕ್ಕೆ ನಾವು ಸಿಂಗಲ್ ಅಲ್ಲ, ನಾವ್ ಒಬ್ರೇ ಜೀವನ ಮಾಡ್ಬೇಕಲ್ವಾ? ನೋವಾದ್ರೂ ನನ್ಗೆ ನೋವಾಗೋದು, ಏಟಾದ್ರೂ ನನ್ಗೆ ನೋವಾಗೋದು. ಅನ್ಭವಿಸೋದು ಯಾರು? ನಾವೇ ತಾನೆ. ಮಧ್ಯದಲ್ಲಿ ಯಾರೋ ಬರ್ತಾರೆ, ಯಾರೋ ಹೋಗ್ತಾರೆ. ಇರೋಷ್ಟು ದಿನ ಇರ್ತಾರೆ, ಅವ್ರ ಯೋಗ್ಯತೆ ಇರೋಷ್ಟು, ಇಲ್ಲ ಅಂದ್ರೆ ಹೋಗ್ತಾರೆ. ಅದನ್ನ ನಾವು ತಿಳ್ಕೋಬೇಕು. ಇದು ಮಕ್ಕಳು ಮನಸ್ಸು ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ಸುತ್ತೆ? ಅಂದ್ರೆ ತಂದೆ ತಾಯಿಯ ರಿಲೇಶನ್ಶಿಪ್ ಮಕ್ಕಳ ಮನಸ್ಸು ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ಸುತ್ತೆ? ಮಕ್ಕಳಿಗೆ ಹೆಂಗೆ ಅಂದ್ರೆ ತುಂಬಾ ನೋವಾಗುತ್ತೆ ಸರ್. ಆ ವಿಚಾರ ಅಂತ ಬಂದಾಗ ಅವಕ್ಕೆ ಹೇಳ್ಕೊಳಕ್ ಆಗಲ್ಲ. ಈಗ ಸ್ಕೂಲಲ್ಲೇ ನನ್ ಮಗನ್ ಸ್ಕೂಲಲ್ಲೇ ಇನ್ಸಿಡೆಂಟ್ ಹೆಂಗೆ ಅಂದ್ರೆ, ನಿಮ್ ಅಪ್ಪನ ಕೈಲಿ ಬರ್ಸ್ಕೊಂಡ್ ಬರ್ಬೇಕು ಇದನ್ನ, ಆಮೇಲೆ ನಾನ್ ಯಾರ ಹತ್ರ ಬರ್ಸ್ಕೊಂಡ್ ಹೋಗ್ಲಿ ಅಂತ ಕೇಳಿದ ತಕ್ಷಣ ನನ್ ಉತ್ತರನೇ ಕೊಡಕ್ ಆಗಲ್ಲ. ಅದಕ್ಕೆ ನಾನ್ ಹಿಂಗೆ ಬರ್ದ್ ಕಳಿಸ್ದೆ. ಅವನಿಗೆ ಅಪ್ಪ ಇಲ್ಲ, ಮತ್ತೆ ಇನ್ನೊಂದ್ಸಲಿ ಈ ಪ್ರಶ್ನೆ ಕೇಳ್ಬೇಡಿ ಅಂತ ಡೈರಿಲೇ ಬರ್ದ್ ಕಳಿಸ್ದೆ. ಏನಂದ್ರೆ ಟೀಚರ್ ಇನ್ನೂ ನನಗೆ ರೆಸ್ಪಾನ್ಸ್ ಸಿಕ್ಕಿಲ್ಲ. ಅವ್ರಿಗೆ ನೋವಾಗೋಗಿರುತ್ತೆ, ಕೇಳ್ಬಾರ್ದು ಇದನ್ನ ಅಂತ. ಬಟ್ ನನ್ಗಿರೋಂತ ಇನ್ನೊಂದು ಕುತೂಹಲ ಏನಂದ್ರೆ, ಈ ಸಿಂಗಲ್ ಪೇರೆಂಟ್ ಇವಾಗ ತಂದೆ ಇಲ್ಲ ಜೊತೆಗೆ ಅಂತ ಹೇಳಿ, ಆ ಮಗುಗೆ ತಂದೆ ಸ್ಥಾನ ನೀವು ಹೇಗೆ ಕೊಡ್ತೀರಾ? ಅವನಿಗೆ ಹುಟ್ಟದಾಗಿಂದನೂ ತಂದೆ ಜೊತೆಗಿಲ್ಲ. ಸೊ ಅಮ್ಮನೇ ಎಲ್ಲ ಆಗಿರೋದ್ರಿಂದ ಅವನಿಗೆ ಆದ್ರೂ ಇದು ಬಾಂಧವ್ಯನೇ ಗೊತ್ತಿಲ್ಲ. ಎಲ್ಲೋ ಒಂದ್ ಕಡೆ ನಮಗ್ ನೋವಾಗುತ್ತೆ. ಅಟ್ಲೀಸ್ಟ್ ನಮ್ಗೆ ಹೇಳ್ಕೊಳಕ್ ಅಪ್ಪ ಅಂತ ಇದಾರೆ, ಅವ್ನ್ಗೆ ಹೇಳ್ಕೊಳಕ್ ಅಪ್ಪನೇ ಇಲ್ವಲ್ಲ. ಏನು ಮಾಡಕ್ ಆಗಲ್ಲ, ಎಲ್ರು ಪಡ್ಕೊಂಡ್ ಬಂದಿರ್ಬೇಕು. ನನ್ ಮಗು ಪಡ್ಕೊಂಡ್ ಅಷ್ಟೇ. ಆ ಮಗುಗೆ ತಂದೆ ಜೊತೆ ಮಾತಾಡೋ ಅವಕಾಶ ಸಿಗುತ್ತಾ? ಖಂಡಿತ ಸರ್. ಆ ವಿಚಾರವಾಗಿ ನಾನು ಯಾವತ್ತೂ ದೂರ ಮಾಡಿಲ್ಲ. ಆಸ್ ಎ ಒಂದು ತಾಯಿಯಾಗಿ ನಾನು ಆ ಬಾಂಧವ್ಯ ಎಲ್ಲೂ ಹೋಗ್ಬಾರ್ದು. ಅವ್ರ ತಂದೆ ಜೊತೆ ಒಂದ್ ಖುಷಿ ಇತ್ತ, ಅವ್ರಿಗೆ ಖುಷಿ ಇತ್ತ, ಬಂದ್ ಮಾತಾಡ್ಬೋದು. ಇವನು ಕೂಡ ಹೋಗಿ ಮಾತಾಡ್ಬೋದು. ಆ ರಿಸ್ಟ್ರಿಕ್ಷನ್ ನಾನು ಯಾವತ್ತೂ ಮಾಡಿಲ್ಲ, ಮಾಡೋದು ಇಲ್ಲ ಅದನ್ನ. ನಾವ್ ಯಾರ್ದಾದ್ರೂ ಮುಖ ನೋಡಿದಾಗ ಅವ್ರ ಮುಖದ ಮೇಲೆ ಇರೋ ನಗು ನೋಡಿ ಏನ್ ಖುಷಿಯಾಗಿದ್ದಾರೆ ಅಂತ ಅನ್ಕೊಂಡ್ಬಿಡ್ತೀವಿ. ಆದ್ರೆ ಸೌಮ್ಯ ಅವ್ರ ಮುಖದಲ್ಲೂ ನಗು ಎಷ್ಟ್ ಚೆನ್ನಾಗಿದೆ. ಅವ್ರ ಹಿಂದೆ ಇರುವಂತಹ ಈ ಚಾಲೆಂಜಸ್ ಕಷ್ಟಗಳನ್ನ ಎದುರಿಸಿ ಮುಂದಕ್ಕೆ ಬರ್ತೀನಿ ಅನ್ನೋ ಒಂದು ಪಾಸಿಟಿವ್ ಆಟಿಟ್ಯೂಡ್ ಆಗ್ಬೋದು. ಇದೆಲ್ಲವೂ ನನಗೆ ನಿಜವಾಗ್ಲೂ ಗೊತ್ತೇ ಇರ್ಲಿಲ್ಲ, ನಮಗ್ ಗೊತ್ತಾಗ್ತಾನೆ ಇರ್ಲಿಲ್ಲ ಮಾತಾಡದೆ ಬಗ್ಗೆ. ಸೊ ನಿಮ್ಮ ಈ ಒಂದು ಸ್ಪಿರಿಟ್ ಏನಿದೆ ಹೀಗೆ ಇರ್ಲಿ ಅಂತ ನಾನ್ ಹಾರೈಸ್ತೀನಿ. ನಿಮ್ ಬಗ್ಗೆ ಇನ್ನೂ ಹರಟೆ ಹೊಡಿಬೇಕು. ಒಂದ್ ಸ್ವಲ್ಪ ಲೈಟ್ ಆಗಿ ಹಸ್ವಾಗ್ತದೆ. ಏನಾದ್ರು ಸ್ನಾಕ್ಸ್ ಗೀಕ್ಸ್ ಕೊಡಿಸ್ತೀರಾ? ಬನ್ನಿ ಹೋಗೋಣ. ಎಷ್ಟು ಮೈಸೂರಲ್ಲಿ ಎಷ್ಟು ಹೋಟ್ಲ್ ಇದೆ, ಮೈಲಾರಿಗೆ ಹೋಗೋಣ ಬನ್ನಿ. ನಾನು ಹೊಟ್ಟೆ ನೋಡಿ ಇದಕ್ಕೆ ಒಂಚೂರು ಕಮ್ಮಿ ಮಾಡ್ಬೇಕು. ರೆಡಿ?
ಸಕಲಾಗಿದೆ. ಇದು ಯಾವ್ದೋ ಹಟ್ಟಿ ಅಂತ ಜಾಗ ಕರ್ಕೊಂಡ್ ಬಂದಿದ್ದಾರೆ. ಚಂದ್ರಣ್ಣ ಅನ್ನೋರು ಚಿಬ್ಲು ಇಡ್ಲಿ ಮಾಡ್ಕೊಡ್ತಾರೆ, ಬನ್ನಿ ಕರ್ಕೊಂಡು ಹೋಗ್ತೀವಿ ಅಂತ. ಇಡ್ಲಿ ತಿಂದ್ವಿ, ಕಾಫಿ ಕುಡಿತಾ ಇದೀವಿ. ಕಾಫಿ ಕುಡಿಬೇಕಾದ್ರೆ ಸುಮ್ಮನೆ ಕುತ್ಕೋಬಾರ್ದಂತೆ. ಹೌದಾ? ಹಾ, ಅದಕ್ಕೆ ನಾನು ಒಂದಿಷ್ಟು ಪ್ರಶ್ನೆಗಳು ರೆಡಿ ಮಾಡಿದೀನಿ. ಆ ಪ್ರಶ್ನೆ ನಿಮಗ್ ಕೇಳೋಣ ಅಂತ. ರೆಡಿನಾ? ರೆಡಿ. ಗೊತ್ತಿರೋದಕ್ಕೆ ಆನ್ಸರ್ ಹೇಳ್ತೀನಿ. ಗೊತ್ತಿಲ್ಲ ಅಂದ್ರೆ ಏನ್ ಮಾಡಕ್ಕಾಗತ್ತೆ, ಕಾಪಿ ಹೊಡಿಬೇಕಾಗತ್ತೆ. ಒಂದ್ ಫಸ್ಟ್ ಪ್ರಶ್ನೆ, KRS ಗಿರೋ ಇನ್ನೊಂದ್ ಹೆಸರೇನು? ಕನ್ನಂಬಾಡಿ. ಏನಕ್ಕೆ ಆ ಹೆಸರು ಬಂತು? ಕನ್ನಂಬಾಡಿ ಅನ್ನೋ ಒಂದು ಊರಿತ್ತು, ಆ ಕನ್ನಂಬಾಡಿ ಊರಿನಲ್ಲಿ ಕಟ್ಟೆ ಕಟ್ಟಿದ್ದಾರೆ, ಹಾಗಾಗಿ KRS ಅಂತ ಬಂತು. ವೆರಿ ಗುಡ್. ಮೈಸೂರ್ ಹೆಸರಲ್ಲಿ ಫೇಮಸ್ ಆಗಿರೋ 7 ಐಟಮ್ಗಳ ಹೆಸರು ಹೇಳಿ. ಮೈಸೂರ್ ಪಾಕು, ಮೈಸೂರ್ ಪೇಟ, ಮೈಸೂರ್ ಬೆಳ್ಳಿದೆರೆ, ಮೈಸೂರ್ ಮಲ್ಲಿಗೆ, ಮೈಸೂರ್ ಸೀರೆ, ಇನ್ನೇನಿದೆ, ಮೈಸೂರ್ ದಸರಾ, ಮೈಸೂರು ಅರಮನೆ. ಮೈಸೂರಲ್ಲಿ ಒಟ್ಟು ಎಷ್ಟು ಆಟೋ ಇದೆ? ಮೈಸೂರಲ್ಲಿ ಅಂದಾಜು ಒಂದು 75,000 ಆಟೋ ಇದೆ. 75? ಅಷ್ಟು ಜನಕ್ಕೂ ಆರಾಮಾಗಿ ಜೀವನ ಮಾಡಬಹುದು. ಆರಾಮಾಗಿ ಅಂದ್ರೆ ಅವ್ರವ್ರು ಹೆಂಗ್ ಜೀವನ ಇಟ್ಕೋತಾರ ಹಂಗಂಗ ಆರಾಮಾಗಿರುತ್ತೆ. ವೆರಿ ನೈಸ್. ಇವಾಗ ನೀವು ಪೋಸ್ಟ್ ಗ್ರಾಜುಯೇಷನ್ ಓದಿದಿರಾ, ಆಟೋ ಓಡಿಸ್ತಾ ಇದೀರಾ. ಸೊ ನಿಮ್ ಪ್ರಕಾರ ಎಜುಕೇಶನ್ಗೆ ಮತ್ತೆ ಕ್ವಾಲಿಫಿಕೇಶನ್ಗೆ ಇರೋ ವ್ಯತ್ಯಾಸ ಏನು? ಎಜುಕೇಶನ್ ಅನ್ನೋದನ್ನ ನಾವು ಕಲಿತೀವಿ ಬೇರೆಯವರಿಂದ, ಶಿಕ್ಷಣನ ಏನು ಪಡ್ಕೋತೀವಿ, ಅರ್ಹತೆ ಅನ್ನೋದನ್ನ ಗಿಟ್ಟಿಸ್ಕೋಬೇಕು. ಇದೇ ಡಿಫ್ರೆನ್ಸ್. ವಾವ್, ಸಕ್ಕತ್ತಾಗಿ ಹೇಳಿದ್ರು. ಮೈಸೂರಿನಲ್ಲಿ ಒಟ್ಟು ಎಷ್ಟು ತಾಲೂಕುಗಳಿವೆ? 7 ತಾಲೂಕು. ಯಾವ್ದು? ನಂಜನಗೂಡು, ಪಿರಿಯಾಪಟ್ಟಣ, ಹುಣಸೂರು, KR ನಗರ, ಮೈಸೂರು, ಟಿ ನರಸೀಪುರ, HD ಕೋಟೆ. ವಾವ್, ನಾಟ್ ಬ್ಯಾಡ್. ಗೊತ್ತಿಲ್ಲ, ಗೊತ್ತಿರೋದು ಹೇಳಿದೀನಿ. ಎಲ್ಲರೇ ಸಕ್ಕತ್ತಾಗಿ ಹೇಳಿದ್ರೆ. ಆಟೋಗೆ ಎಷ್ಟು ಚಕ್ರ ಇದೆ? 4. ನಿಂಗೆ? 3 ಓಡಿಸ್ತೀವಿ, ಒಂದು ಗಾಡಿಲಿ ಇಟ್ಟಿರ್ತೀವಿ. ಓಹೋ, ಸರಿ ಇದನ್ನ ಹೇಳಿ. ಮೈಸೂರ್ ಪಾಕ್ ನ ಮೊದಲನೇ ಬಾರಿ ಮಾಡಿದಂತ ಅಡಿಗೆ ಭಟ್ರ ಹೆಸರು ಏನು? ಸತ್ಯವಾಗ್ಲೂ ಗೊತ್ತಿಲ್ಲ. ಸ್ವೀಟ್ಸ್ ಅಂತ ನಾನು ಅನ್ಕೊಂಡಿದೀನಿ. ಇಲ್ಲ. ಸೊ ಕರಿಕಲ್ ಮಾದಪ್ಪ ಅಂತ ಅರಮನೆ ಭಟ್ರು ಯಾರಿದ್ರು, ಅವರು ಬ್ರಿಟಿಷರ್ ಒಂದ್ಸಲಿ ಊಟಕ್ಕೆ ಅಂತ ರಾಜರು ಇನ್ವೈಟ್ ಮಾಡಿದಾಗ ವಿಶೇಷವಾದ ಖಾದ್ಯ ಮಾಡೋದಾಗ ಅದನ್ನ ಮಾಡಿದ್ರು. ಅದನ್ನ ತಿಂದು ಎಷ್ಟ್ ಚೆನ್ನಾಗಿದೆ ಇದು ಸ್ವೀಟು ಮಾದಪ್ಪ, ಇದನ್ನ ಮೈಸೂರು ಜನ ಎಲ್ಲ ಅನುಭವಿಸ್ಬೇಕು ಅಂತ ಹೇಳಿದಕ್ಕೆ ನನಗೆ ಗುರು ಸ್ವೀಟ್ಸ್ ಮೈಸೂರ್ ಪಾಕ್ ನ ಮಾಡಿಸ್ಬಿಟ್ಟಿದ್ರು. ಸೂಪರ್. ಇದು ನನಗೆ ಗೊತ್ತಿರೋ ನಮ್ ಧರ್ಮಿಯವ್ರು ಹೇಳಿದ್ದು. ಸೂಪರ್. ಒಂದ್ ಸಿಂಪಲ್ ಪ್ರಶ್ನೆ ಕೇಳ್ತೀನಿ, ಬಟ್ ಉತ್ತರ ಟ್ರಿಕ್ಕಿ ಆಗಿರುತ್ತೆ. ಮೈಸೂರ್ ಪ್ಯಾಲೇಸ್ಗೆ ಇರುವಂತ ಹೆಸರು ಏನು? ಮೈಸೂರಿಗೆ ಪ್ಯಾಲೇಸ್ಗೆ ಇರುವಂತ ಉತ್ತರ ಅರಮನೆ. ಕರೆಕ್ಟ್ ಆಗಿ ಯೋಚನೆ ಮಾಡಿ. ಮೈಸೂರ್ ಪ್ಯಾಲೇಸ್ ಇವಾಗ ಜಗನ್ಮೋಹನ್ ಪ್ಯಾಲೇಸ್ ಇದೆ, ಲಲಿತ್ ಮಹಲ್ ಪ್ಯಾಲೇಸ್ ಇದೆ, ಸಂಬರ್ ಪ್ಯಾಲೇಸ್ ಇದೆ. ಅಂಬಾನಿ ಅಲ್ಲಿದಾರ್ರಿ, ಅವ್ರು ಬಾಂಬೆನಲ್ಲಿ ಅಂಬಾವಿಲಾಸನ ಏನ್ ಜಸ್ಟ್ ಮಿಸ್ ಆಗಿತ್ತು, ಬಚಾವ್ ಆಗ್ಬಿಟ್ರಿ ಅಂಬಾನಿ ಹೆಸರು ಹೇಳಿ. ಓಕೆ, ಈಗ ಕೆಲವೊಂದಿಷ್ಟು ಮೈಸೂರಿಂದ ಆಚೆ ಇರೋ ಪ್ರಶ್ನೆಗಳು. ಓಕೆ, ಲಾಕ್ಡೌನ್ ಟೈಮ್ ಅಲ್ಲಿ ನೀವ್ ಹೇಗೆ ದುಡಿತಿದ್ರಿ? ಲಾಕ್ಡೌನ್ ಟೈಮ್ ಅಲ್ಲಿ ನಿಜ ಹೇಳ್ಬೇಕು ಅಂದ್ರೆ ವ್ಯಕ್ತಿ ಹೆಸರು ಹೇಳೋದ್ ಬೇಡ, ಒಂದು ರಾಜಕೀಯ ವ್ಯಕ್ತಿಯೇನೆ. ಅವರು ನಮ್ಗೆ ತುಂಬಾ ಸಪೋರ್ಟಿವ್ ಆಗಿ ನಿಂತ್ರು. ನಮ್ಮ ಏರಿಯಾಗೆ, ನನ್ನೊಬ್ಳಿಗೆ ಅಂತಲ್ಲ, ನಮ್ ಏರಿಯಾಗೆ ಸಪೋರ್ಟಿವ್ ಆಗಿ ನಿಂತ್ರು. ಇವತ್ತು ಅವ್ರನ್ನ ವೈಯಕ್ತಿಕವಾಗಿ ನಾನು ತುಂಬಾ ಗೌರವಿಸ್ತೀನಿ. ಯಾಕಂದ್ರೆ ಇಲ್ಲ ನಮ್ ಏರಿಯಾ ಹೆಣ್ಮಗಳು ಆಟೋ ಓಡಿಸ್ತಾಳೆ ಅಂತ ಹೇಳಿ ಒಂದಷ್ಟು ರೇಷನ್ ಕೊಟ್ಟಿದ್ದು, ಆಮೇಲೆ ಸುಧಾಮೂರ್ತಿ ಅವರ ಫೌಂಡೇಶನ್ ಇಂದ ಕಿಟ್ ಕೊಟ್ಟಿದ್ದು, ಯಾರ ದಾನಿಗಳೆಲ್ಲ ಮುಂದೆ ಬಂದ್ರು ನಮ್ಮಂತವ್ರ ಜೀವನ ಎಲ್ಲೋ ಒಂದ್ ಕಡೆ ಅಟ್ಲೀಸ್ಟ್ ಊಟ ಮಾಡಿ ಬದುಕೊಳ್ಳೋಣ ಅನ್ನೋಷ್ಟು ಮಟ್ಟಿಗೆ ಆ ಟೈಮಲ್ಲಿ ಜೀವನ ನಡೀತು. ವೆರಿ ನೈಸ್. ಆಟೋ ಡ್ರೈವರ್ಗಳು ಅವರ ವರ್ತನೆಯನ್ನ ಬದಲಾಯಿಸ್ಕೋಬೇಕು ಅನ್ನೋದಾದ್ರೆ ಯಾವ್ದಾದ್ರು ಒಂದ್ ಗುಣ ಯಾವ್ದು? ಎಲ್ಲಾ ಟೈಮಲ್ಲೂ ಡಿಮ್ಯಾಂಡ್ ಮಾಡಕ್ ಹೋಗ್ಬೇಡಿ. ಜನ ಬರೋದೇ ಅವ್ರ ಕಷ್ಟಕ್ಕೋಸ್ಕರನೇ ಆಟೋಗೆ ಅಂತ ಬರೋದು. ದಯವಿಟ್ಟು ಅವ್ರಿಗೆ ಹೇಳೋದು ರೂಢಾಗಿ ಮಾತಾಡಬೇಡಿ, ಆ ಸಾಫ್ಟ್ನೆಸ್ ನ ಬೆಳೆಸ್ಕೊಳ್ಳಿ ಅನ್ನೋದು ನಾನು ಹೇಳ್ತೀನಿ. ಆಟೋದವರು ಏನ್ ಬದಲಾಯಿಸ್ಕೋಬೇಕು ಅಂತ ಹೇಳಿದ್ರಿ, ಒಬ್ಬ ಕಸ್ಟಮರ್ ನಿಂದ ನೀವೇನ್ ಎಕ್ಸ್ಪೆಕ್ಟ್ ಮಾಡ್ತೀರಾ? ಯಾವಾಗ ಆಟೋದವ್ರಂದ್ರೆ ಮುಂಚೆನೆ ಫಿಕ್ಸ್ ಆಗ್ಬಿಟ್ಟಿದೆ ಜನಕ್ಕೆ, ಕೆಟ್ಟವ್ರು, ಇವ್ರು ಮೋಸ ಮಾಡುವಂತವ್ರು, ಇವ್ರು ಏನೋ ಮಾಡ್ತಾರೆ ನಮ್ಗಳಿಗೆ ಅನ್ನೋದು ಅವ್ರು ಭಯ ಅನ್ನೋದನ್ನ ಇಟ್ಕೊಂಡ್ಬಿಟ್ಟಿದ್ದಾರೆ. ದಯವಿಟ್ಟು ಯಾರೋ ಒಬ್ರು 10 ಜನದಲ್ಲಿ ಒಬ್ಬ ಕೆಟ್ಟದ್ ಮಾಡಿದ್ರೆ ಎಲ್ಲರಿಗೂ ಕೆಟ್ಟದವನಾಗೆ ನೋಡ್ತಿದ್ದೀರಾ. ಎಲ್ಲಾ ಕ್ಷೇತ್ರದಲ್ಲೂ ಕೆಟ್ಟವ್ರು ಒಳ್ಳೆಯವ್ರು ಇದ್ದಾರೆ. ಅದನ್ನ ಎಲ್ರು ಕೂಡ ಒಬ್ರಿಗೊಬ್ರು ಸರಿ ಪಡಿಸ್ಕೋಬೇಕು ಅನ್ನೋದನ್ನ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಅಂದ್ರೆ ಕಸ್ಟಮರ್ ಗಳ ವರ್ತನೆ ಬಗ್ಗೆ ಹೇಳೋದಾದ್ರೆ, ಅಂದ್ರೆ ಅವ್ರ ಬಿಹೇವಿಯರ್ ಬಗ್ಗೆ ಹೇಳೋದಾದ್ರೆ ಏನ್ ಚೇಂಜ್ ಮಾಡ್ಕೋಬೇಕು ಅನ್ಸುತ್ತೆ? ನಮ್ಮನ್ನ ಕೀಳಾಗಿ ನೋಡ್ಬೇಡಿ ಅಂತ. ನೋಡ್ತಾರಾ? ಖಂಡಿತ. ಹೌದಾ? ಖಂಡಿತ. ಅಂದ್ರೆ ಯಾವ ತರ ಏನಾದ್ರು ಎಕ್ಸಾಂಪಲ್? ಎಕ್ಸಾಂಪಲ್ ಈಗ ನನಗೇನೆ ಬೇರೆ ಏನು ಕೆಲಸ ಇರಲಿಲ್ಲ, ಆಟೋನಾ ಅಂತಾರೆ. ನಾವು ಹೌದು ಆಟೋನೇ ಅಂತ ಹೇಳ್ತೀನಿ ನಾನು. ವಾರೆ ವಾ, ಸೂಪರ್.
ಸಾಕಷ್ಟು ಜನ ಹೆಣ್ಮಕ್ಳು ಹೊರಗಡೆ ಬಂದು ಕೆಲಸ ಮಾಡೋದಕ್ಕೆ ಅಂಜ್ತಾರೆ, ಎಸ್ಪೆಷಲಿ ಪಬ್ಲಿಕ್ ಪ್ಲೇಸಸ್ ಅಲ್ಲಿ ಓಡಾಡ್ಬೇಕು ಅಥವಾ ರಾತ್ರಿ ಓಡಾಡ್ಬೇಕು ಅನ್ನೋದಾದ್ರೆ ಹೆದರ್ತಾರೆ. ಅಂತವ್ರಿಗೆ ನಿಮ್ ಕಿವಿ ಮಾತೆ? ಜೀವನದಲ್ಲಿ ಭಯ ಅನ್ನೋದೊಂದು ಬಿಡ್ಬೇಕು. ಲೈಫಲ್ಲಿ ಎಲ್ಲ ತರ ಅಂದ್ರೆ ನಮ್ಗೆ ನೈಸ್ ರೋಡ್ ಸಿಗುತ್ತೆ ಅನ್ನೋದೇ ಕಾಯ್ಕೊಂಡು ಕುತ್ಕೋಬೇಕಾಗಲ್ಲ. ನೈಸ್ ರೋಡ್ ಆಗ್ಲಿ ಅಂತ ಆಗಲ್ಲ. ನಾವು ನಡೆದಿದ್ದ ದಾರಿ ಅಂತ ನಡೀತಾ ಇರ್ಬೇಕು. ಅದ್ ನಮ್ ದಾರಿನೇ ನೈಸ್ ರೋಡ್ ಆಗುತ್ತೆ. ಆಟೋ ಒಂದು ನಿರ್ಜೀವ ವಸ್ತು, ಅದಕ್ಕೆ ಜೀವ ಇಲ್ಲ. ಬಟ್ ಅದು ಕೂಡ ನಿಮ್ಗೆ ಲೈಫಲ್ಲಿ ಏನಾದ್ರು ಕಲ್ಸಿದೆ ಅನ್ನೋದಾದ್ರೆ ಏನದು? ಬೇರೆಯವ್ರು ನಮ್ಮ ಮಾತು ಕೇಳದೆ ಹೋದ್ರು ನಮ್ಮ ಆಟೋ ನಮ್ಮ ಮಾತು ಕೇಳುತ್ತೆ. ಒಂದು ಲಾಯಲ್ ಟಾಕ್ಸ್ ಇದೆಯಲ್ಲ, ನಮ್ಮ ಆಟೋ ಜೊತೆ ಇರುತ್ತದು. ವಾರೇ ವಾ, ನಿರ್ಜೀವ ವಸ್ತು ಜೀವ ತುಂಬಿಟ್ರು ಈಗೇನೆ. ಮತ್ತೊಂದು ವಿಚಾರ ನನ್ಗೆ ಇಷ್ಟ ಆಗಿದ್ದೇನು ಅಂದ್ರೆ, ನಿಮ್ಮಲ್ಲಿ ತುಂಬಾ ಡೇರಿಂಗ್. ನೀವು ಬರೀ ಆಟೋ ಒಂದ್ ಕಾರಣ ಅಷ್ಟೇನೆ, ಬೇರೆ ಬೇರೆ ಏನೇನೋ ಕೆಲ್ಸಗಳು ಮಾಡಿದ್ರ. ಏನೇನ್ ಮಾಡಿದ್ರ? ನಾನು ಆಟೋ ಕಲ್ತ ನಂತರ ಆಟೋ ಇಂದಾನೆ ನನ್ನ ಎಜುಕೇಶನ್, ನನ್ನ ಕ್ಲಾಸಿಕಲ್ ಡಾನ್ಸ್ ಆಗಿರ್ಬೋದು. ಕ್ಲಾಸಿಕಲ್ ಡ್ಯಾನ್ಸ್ ಮಾಡ್ತೀರಾ? ಹೌದು, ನಾನು ಭರತನಾಟ್ಯನ ಜೂನಿಯರ್ ಆಗಿದೆ. ಆಮೇಲೆ ನಾನು ಅದ್ರ ಜೊತೆಗೆ ಇದು ಕೃಷಿ ಇಲಾಖೆಯಲ್ಲಿ ಅಕೌಂಟೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದೆ ಸ್ವಲ್ಪ ವರ್ಷ. ನಂತರ ಮತ್ತೆ ಮ್ಯಾನೇಜರ್ ಆಗಿ ಬಜಾಜ್ ಅಲ್ಲಿ ಇದ್ದೆ. ನನಗೆಲ್ಲ ಒಂಥರ ಸಾಥ್ ಕೊಟ್ಟಿದೆ ಇದಕ್ಕೆಲ್ಲ. ನಾನು ಆಟೋ ಜೊತೆಯಲ್ಲೇ ಇತ್ತು ಆಟೋ ಅಂದ್ರೆ ಒಂಥರ ಲವರ್ ರಾಜವಲಿ. ನಿಮ್ಮ ಮಗ ಅಂದ್ರೆ ನಿಮಗ್ ಪ್ರಾಣ, ಆಟೋ ಅಂದ್ರೆ ನಿಮಗ್ ಪ್ರಾಣ. ಇವೆರಡರ ಜೊತೆಗೂ ಮರೆಯಕ್ಕಾಗದಿರೋ ಒಂದು ಕ್ಷಣ ಅಂದ್ರೆ ಏನು? ನಮ್ದು ಹೆಂಗಿದೆ ಜೀವನ ಅಂದ್ರೆ, ನಾನು, ನನ್ನ ಮಗ, ನನ್ನ ಆಟೋ, ಟ್ರಯಾಂಗಲ್ ಒಂಥರ ಅದು. ಒಬ್ರನ್ ಬಿಟ್ಟು ಒಬ್ರು ಇರಲ್ಲ. ಸೊ ಆಟೋನಲ್ಲಿ ತುಂಬಾ ನೆನಪುಗಳಿದೆ ನನಗೂ ನನ್ನ ಮಗನಿಗೂ. ನನ್ನ ಮಗನ ಆಟೋ ಡಿಕ್ಕಿಯಲ್ಲಿ ಹಾಸಿಗೆ ಮಾಡಿ ಅವನಿಗೆ ಅಲ್ಲಿ ಮಲಗಿಸ್ಬಿಟ್ಟು ಫೀಡಿಂಗ್ ಬಾಟಲ್ ಕೊಡ್ತಾ ಇದ್ದೆ. ಸೊ ಅವನಲ್ಲೇ ಕುಡ್ಕೊಂಡ್ ಮಲ್ಕೊಂಡ್ ಹಂಗೆ ರೌಂಡ್ ಸುತ್ತಾ ಇದ್ದು. ಇನ್ನೊಂದೇನಂದ್ರೆ ಪ್ಯಾಸೆಂಜರ್ ಹತ್ತಿ ಕೂಡ್ಲೆ ಅವ್ನು ಎದುರೋರು ಅಂತ. ಸೊ ಅದು ಆತರ ತುಂಬಾ ಶಾಕಿಂಗ್ ನೆನಪುಗಳು ತುಂಬಾ ಇದೆ. ಅಂದ್ರೆ ಅದು ಹಿಂಗೆ ಎಗರೋದು ಮಾಡೋದೆಲ್ಲ ಮಾಡಿಲ್ಲ. ನಿಮಗೆ ಯಾರಾದ್ರೂ ಕಸ್ಟಮರ್ ಬಹಳ ಪ್ರೀತಿಯಿಂದ ವಿಶ್ ಮಾಡಿರೋದು, ನಡ್ಕೊಂಡಿರೋದು, ಎನಿ ಮೊಮೆಂಟ್ ದಟ್ ಯು ವಾಂಟ್ ಟು ರಿಮೆಂಬರ್? ತುಂಬಾ ಇದೆ ಸರ್. ಅದನ್ನ ನಾವು ಒಂದು ವ್ಯಕ್ತಿಗೆ ಹೇಳಕ್ ಆಗಲ್ಲ. ಮೈಸೂರಲ್ಲಿ ಅರ್ಧ ಮೈಸೂರು ಜನ ಎವ್ರಿ ಡೇ ಆ ಸ್ಮೈಲ್ ಎಷ್ಟು ಚೆನ್ನಾಗಿ ಪಾಸ್ ಆಗುತ್ತೆ, ಒಬ್ರಿಂದ ಒಬ್ರು ಸ್ಮೈಲ್ ಅನ್ನೋದು. ಅದಕ್ಕೆ ನಾನೇ ಬೆಸ್ಟ್ ಎಕ್ಸಾಂಪಲ್. ಹೋಟೆಲ್ ಹೋಗ್ತಿರುವಾಗ ಚೀರ್ ಮಾಡೋದು, ಸ್ಮೈಲ್ ಮಾಡೋದೇ ನಮ್ಮ ಮೈಸೂರು ಹುಡುಗಿ. ನಮ್ಮ ಮೈಸೂರಲ್ಲಿ ಇಂತ ಹೆಣ್ಮಕ್ಳಿದ್ದಾರೆ ಅನ್ನೋದನ್ನ ಖುಷಿಯಿಂದ ವ್ಯಕ್ತಪಡಿಸ್ತಾರಲ್ಲ, ಅದು ತುಂಬಾ ಚೆನ್ನಾಗಿದೆ. ಅದು ವೆರಿ ನೈಸ್. ನಿಮ್ಮನ್ನ ನೋಡಿದ್ರೆ ನಿಮ್ಮಲ್ಲಿ ತುಂಬಾ ಆಸೆಗಳಿದೆ ಅಂತ ಅನ್ಸುತ್ತೆ. ನೀವು ಸುಮ್ಮನೆ ಕೂತ್ಕೊಳ್ಳೋ ವ್ಯಕ್ತಿ ಅಂತೂ ಖಂಡಿತ ಅಲ್ಲ. ಮುಂದೆ ಏನ್ ಮಾಡ್ಬೇಕು ಅಂತ ಆಸೆ ಇದೆ? ನನಗೆ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ಅನ್ನೋ ಆಸೆ ಇದೆ. ಕಷ್ಟ ಅನ್ನೋದು ಜೀವನದಲ್ಲಿ ನೋಡ್ಬಿಟ್ಟಿದೀವಿ, ತುಂಬಾ ಬೇಜಾರಾಗಿರುವಂತದ್ದು. ಕಷ್ಟ ಓಕೆ, ಒನ್ ಪಾರ್ಟ್ ಆಫ್ ಆಯ್ತು, ಬಟ್ ಲೈಫ್ ಅಲ್ಲಿ ಏನಾದ್ರು ಒಂದ್ ಮಾಡ್ಬೇಕಲ್ವಾ, ಮಾಡೇ ಮಾಡ್ತೀನಿ. ಏನ್ ಒಂದ್ ಏನು ಅಂತ? ಅದ್ ಸೀಕ್ರೆಟ್. ಹೇಳಿ, ಪರವಾಗಿಲ್ಲ. ಇಲ್ಲ, ಆಕ್ಚುಲಿ ನಂಗೆ ರಾಜಕೀಯವಾಗಿ ನಾನು ಬೆಳಿಬೇಕು ಅನ್ನೋ ಆಸೆ ಇದೆ. ರಾಜಕೀಯಕ್ಕೆ ಬರ್ತೀನಿ. ಸೊ ಎಲ್ಲಾ ಪ್ರೊಟೆಸ್ಟ್, ಸ್ಟ್ರೈಕ್ ಅಲ್ಲಿ ಇಲ್ಲಿ ಎಲ್ಲ ನೋಡ್ಬೋದು ನಿಮ್ಮನ್ನ. ಖಂಡಿತ. ಓಕೆ, ಜನ ನಿಮ್ಮಲ್ಲಿ ಇಷ್ಟ ಪಡ್ಬೋದಾದಂತ ಒಂದ್ ಗುಣ ಏನು? ನನ್ನ ಆನೆಸ್ಟಿ. ನಿಜವಾಗ್ಲು ನಿಮ್ಗೆ ಏನ್ ಅನ್ಸರ್ ಪಟ್ ಅಂತ ಹೇಳ್ಬಿಡ್ತೀರಾ? ಟಕ್ ಅಂತ ಅಲ್ಲೇ. ಓಕೆ, ವಿನಾಯಕ್ ಜೋಶಿ ಬಗ್ಗೆ ಆನೆಸ್ಟ್ ಆಗಿ ಹೇಳಿ, ಏನ್ ಹೇಳ್ತೀರಾ? ಕ್ಯೂಟ್ ಬಾಯ್. ಕ್ಯೂಟ್ ಬಾಯ್. ಕ್ಯೂಟ್ ಬಾಯ್. ಓಕೆ. ಕಷ್ಟ ಬಂದಾಗ ಹೆಂಗ್ ಎದುರಿಸ್ಬೇಕು ಅಂತ ನಿಮ್ ಅನ್ಸುತ್ತೆ? ಎಲ್ರು ಜನರಲ್ ಆಗಿ ಹೆಂಗಾಗ್ಬಿಡ್ತು ಇವಾಗ ಅಂದ್ರೆ, ನನಗೆ ಕಷ್ಟ ನೋಡಿ ಇವಾಗ ಏನೇ ಕಷ್ಟ ಆದ್ರೂ ಕಷ್ಟ ಅನ್ಸ್ತಾನೆ ಇಲ್ಲ. ಇಷ್ಟೇನಾ ಅನ್ಸ್ಬಿಟ್ಟಿದೆ ಅದು. ಕಷ್ಟ ಅಂತ ಅನ್ಕೊಂಡ್ರೆ ಕಷ್ಟ, ಅದು ಅನ್ಕೊಂಡ್ಲೇ ಇಲ್ಲ ಅಂದ್ರೆ ಕಷ್ಟ ಅನ್ಸೋದೇ ಇಲ್ಲ ಅದು. ಬಟ್ ಒಂದೇನೋ ಹೇಳಕ್ ಇಷ್ಟಪಡ್ತೀನಿ ಎಲ್ರಿಗೂ, ಹೆಣ್ಮಕ್ಳಿಗೆ ದಯವಿಟ್ಟು ಯಾರೆಲ್ಲ ಆಟೋ ಕಲಿಬೇಕು, ಆಟೋ ಕೆಟ್ಟದು, ಆಟೋನ ಓಡಿಸ್ಬಾರ್ದು ಅಂತ ಮನ್ಸಲ್ಲಿದೆ, ಅದನ್ನ ತೆಗೆದಾಕಿ ನಾವು 1000 ಹೆಣ್ಮಕ್ಳಿಗೆ ವಾಲಂಟಿಯರ್ ಆಗಿ ಆಟೋ ಹೇಳ್ಕೊಡಕ್ಕೆ ಪ್ರಯತ್ನ ಪಡ್ತಾ ಇದೀವಿ. ವಾಲಂಟಿಯರ್ ಆಗಿ ಬನ್ನಿ, ದಯವಿಟ್ಟು ಆಟೋ ಕಲೀರಿ. ನಮ್ಮ ಮೈಸೂರಿನಲ್ಲಿ ನಾವು ಈ ಕ್ಷೇತ್ರದಲ್ಲಿ ಇದೀವಿ ಅಂತ ಗುರ್ತಿಸ್ಕೊಳ್ಳೋಣ. ಸೊ ಸ್ವಾಮಿ ಅವರೇ, ನಿಮ್ ಜೊತೆಗೆ ಹರಟೆ ಹೊಡೆದ್ ಬಹಳ ಖುಷಿ ಆಯ್ತು. ಹೇಗ ಅನಿಸ್ತು ನಿಮ್ಗೆ? ಸಿಕ್ಕಾಪಟ್ಟೆ ಖುಷಿ ಆಯ್ತು. ನಮ್ಮ ಆಟೋ ಬಗ್ಗೆ, ಲೈಫ್ ಬಗ್ಗೆ, ನಮ್ಮ ಮೈಸೂರು ಬಗ್ಗೆ ನಾವು ತಿಳ್ಕೊಂಡಂಗಾಯ್ತು, ನೀವು ತಿಳಿಸ್ದಂಗಾಯ್ತು. ನಮ್ ಜನಕ್ಕೆ ಇನ್ನೂ ತಿಳ್ಕೊಳ್ಳೋಷ್ಟು ಕುತೂಹಲನ ಮೂಡಿಸ್ತು. ನಮ್ ಶೋಸ್ ಎಲ್ಲ ನೋಡಿದ್ರಾ ನೀವು? ನಾನು ಸುಮಾರು 2-3 ಶೋ ನೋಡಿದೀನಿ. ಅದ್ರಲ್ಲಿ ಇಷ್ಟವಾಗಿದ್ದು ಮೈಸೂರಿನ ಕಥೆಗಳು ಹೇಳ್ತಾರಲ್ಲ ಸರ್, ಅವರೊಂದು ಬಹಳ ನಮ್ಮ ಮೈಸೂರು ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಅದೊಂದು, ಮತ್ತೆ ಇನ್ನೊಂದು ನಮ್ಮ ಯಾರಪ್ಪ ಡಾಕ್ಟರೇಟ್ ನಾ ಸೋಮೇಶ್ವರ,
ತಟ್ ಅಂತ ಹೇಳಿ. ತಟ್ ಅಂತ ಹೇಳಿ ಅವ್ರದೊಂದು ನೋಡಿದ್ದೀನಿ, ಹಾ. ಚೆನ್ನಾಗ್ ಅನ್ಸ್ತು. ಸೂಪರ್. ಸೊ ನಮ್ ಚಾನೆಲ್ ನಲ್ಲಿ, ನಮ್ ಶೋ ನಲ್ಲಿ ಈ ತರದ ಒಂದು ಹೊಸ ಕಾರ್ಯಕ್ರಮ ಬರ್ತಾರೆ ಆಟೋ ಡ್ರೈವರ್ ಗಳಿಗೆ ಅಂತಾನೆ. ಓಕೆ, ಈ ಐಡಿಯಾ ಹೇಳಿದಾಗ ನಿಮ್ಗೆ ಹೇಗೆ ಅನಿಸ್ತು? ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ಆಟೋದವ್ರನ್ನ ತುಂಬಾ ಕೀಳಾಗಿ ನೋಡ್ತಿರೋರ್ನ ಅಟ್ಲೀಸ್ಟ್ ಆ ಮೆಂಟಾಲಿಟಿಯಿಂದ ಆಚೆ ತರ್ಲಿಕ್ಕೆ ಇದೊಂದು ಪ್ರಯತ್ನ. ಸೊ ನಾವ್ ಆಟೋದವ್ರು ಹಂಗಲ್ಲ ಹಿಂಗೆ ಅಂತಾನು ಹೇಳೋ ಪ್ರಯತ್ನಕ್ಕೆ ನೀವು ಸಾಥ್ ಕೊಡ್ತಿದ್ದೀರಾ ಅಂದಾಗ ಬಹಳ ಖುಷಿ ಆಯ್ತು. ಹಂಗಂತೀರಾ? ಹೌದು. ಓಕೆ, ಇದೇ ತರ ಒಂದು ಆಶೀರ್ವಾದ ಹೊಡೆದ್ಬಿಡಿ. ಅಯ್ಯಯ್ಯೋ, ಮತ್ತೆ ನಮ್ ಚಾಮುಂಡಮ್ಮ ಇದಾರೆ. ಓಕೆ, ಇವ್ರ ಜೊತೆಗೆ ಹರಟೆ ಹೊಡೆದಿದ್ದು, ಇವ್ರ ಜೊತೆ ಊರ್ ತಿರ್ಗಿದ್ದು, ಅವ್ರ ಆಟೋ ಓಡಿಸಿದ್ದು, ಮತ್ತೆ ಅವ್ರ ಬದುಕಿನ ಒಂದಿಷ್ಟು ಒಳ್ಳೆ ವಿಚಾರಗಳನ್ನ ತಿಳ್ಕೊಂಡಿದ್ದು ನನಗೆ ತುಂಬಾ ಹೆಮ್ಮೆ, ಖುಷಿ, ಮತ್ತೆ ಅವ್ರ ಮೇಲೆ ಅಪಾರವಾದಂತ ಗೌರವನ ಹುಟ್ಟಿಸ್ತು. ಹೀಗೆ ನಿಮ್ಮ ಅಕ್ಕಪಕ್ಕದಲ್ಲಿ ಯಾರಾದ್ರೂ ಗೊತ್ತಿರೋರು ನಿತ್ಯದಲ್ಲಿ ಇಂಪ್ಯಾಕ್ಟ್ ಮಾಡ್ತಾ ಇದ್ರೆ, ಅಥವಾ ನಿಮ್ ಫೇವ್ರೇಟ್ ಆಟೋ ಡ್ರೈವರ್ ಯಾರಾದ್ರೂ ಇದ್ರೆ ನಮ್ಗೆ ಹೇಳೋದನ್ನ ಮರಿಬೇಡಿ. ವಿ ವಿಲ್ ಟ್ರೈ ಅವರ್ ಲೆವೆಲ್ ಬೆಸ್ಟ್. ಅಲ್ಲಿ ಬಂದು ಇದೇ ರೀತಿ ಅವ್ರನ್ನ ಮಾತಾಡಿಸಿ ಅವ್ರ ಜೀವನದ ಒಂದಿಷ್ಟು ವಿಷಯಗಳನ್ನ ನಿಮಗ್ ತಿಳಿಸೋ ಪ್ರಯತ್ನ ಮಾಡ್ತೀವಿ. ಚಿಕ್ಕ ವಯಸ್ಸಿನಿಂದ ಆಟೋ ಓಡಿಸ್ಬೇಕು ಅಂತ ತುಂಬಾ ಆಸೆ ಇತ್ತು. ಇವತ್ತು ಆ ಆಸೆ ತೀರ್ತು, ಥ್ಯಾಂಕ್ಸ್ ಟು ಆಟೋ ರಾಣಿ ಸೌಮ್ಯ. ಅವರಲ್ಲಿರೋ ಒಂದು ಗುಣ ನನಗೆ ತುಂಬಾ ಇಷ್ಟ ಆಯ್ತು. ತನ್ನ ಎದುರಿಗಿರೋ ವ್ಯಕ್ತಿನ ಖುಷಿ ಪಡಿಸ್ಬೇಕು ಅಂತ ಅವ್ರು ತುಂಬಾ ಎಫರ್ಟ್ ಹಾಕ್ತಾರೆ. ತನ್ನ ಕೆಲಸನ ಬಹಳ ಶ್ರದ್ಧೆಯಿಂದ ಮಾಡ್ತಾರೆ. ಏನಾದ್ರೂ ಸಾಧಿಸ್ಬೇಕು ಅಂತ ಅವರಲ್ಲಿ ತುಂಬಾ ಛಲ ಇದೆ. ಏನೇ ಆದ್ರೂ ಎದುರಿಸ್ತೀನಿ ಅನ್ನೋ ಧೈರ್ಯ ಕೂಡ ಇದೆ. ಎಷ್ಟೇ ಕಷ್ಟ ನೋವಿದ್ರು ಅದನ್ನೆಲ್ಲ ಮಾಸೋ ಒಂದು ಸ್ಮೈಲ್ ಇದೆ. ಆ ನಗುನ ನನ್ನ ಮುಖದ ಮೇಲೆ ಹೊತ್ಕೊಂಡು ಮತ್ತೊಂದು ಊರಿಗೆ ಇನ್ನೊಬ್ಬ ಇಂಟ್ರೆಸ್ಟಿಂಗ್ ಆಟೋ ಡ್ರೈವರ್ನ ಹುಡುಕ್ತಾ ಹೋಗ್ತಿದ್ದೀನಿ. ಅಲ್ಲಿವರೆಗೂ ನೀವು ನಗ್ತಿರಿ, ಖುಷಿಯಾಗಿರಿ. ನಿಮ್ಮ ಮುಖದ ಮೇಲಿರೋ ಆ ನಗುವಿನ ಮೀಟರ್ ಹಾಕಿ ಪ್ಲೀಸ್. ಕೇಳದೇನೆ ಹತ್ರ ಬಂದು ಹೆಲ್ಪ್ ಮಾಡೋರು, ರನ್ನೆಲ್ಲ ಗೂಗಲ್ ಮ್ಯಾಪಿಗಿಂತ ಚೆನ್ನಾಗಿ ಬಲ್ಲೋರು, ಯಾರೇ ಆದ್ರೂ ಎಲ್ಲಿಗಾದ್ರೂ ಕರ್ಕೊಂಡು ಹೋಗೋರು, ಜನ ಸೇವೆಯಲ್ಲಿ ಆಟೋ ಸೌಂಡೇ ಜೋರು. ಕಷ್ಟಪಟ್ಟು ದುಡಿಯೋದನ್ನೇ ಮಂತ್ರ ಅಂದೋರು, ಖಾಲಿ ಹೊಟ್ಟೆಯಲ್ಲೂ ಕಾಯಕವೇ ದೈವ ಅನ್ನೋರು. ಬಿಸಿಲೇ ಇರಲಿ ಮಳೆಯೇ ಬರಲಿ ಜಗ್ಗಲ್ಲಾಗೂರು, ಇವರೇ ಇಲ್ಲದೆ ಹೋದ್ರೆ ಊರೇ ನಿಂತ ನೀರು. ಕಾಲವು ಕಲಿಸುವುದು ತಾಯಿಯಂತೆ, ಜೀವನ ತಿರುಗುವುದು ಚಕ್ರದಂತೆ, ಎಲ್ಲವೂ ಮರಳುವುದು ಕರ್ಮದಂತೆ.